ಓಕೆ, ಅಯ್ಯಪ್ಪ ಸ್ವಾಮಿ ಮಹಿಳೆಯರ ದೇಗುಲ ಪ್ರವೇಶಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಆರಂಭದಲ್ಲೇ ಬರ್ತಾ ಇದೆ. ಏನ್ ನಡೆದಿದೆ ಅಪ್ಡೇಟ್ಸ್ ಅಂತ ನೋಡೋಣ. ಶಬರಿಮಲೆಗೆ ಬೆಳ್ಳಂಬೆಳಗ್ಗೆ ಮಹಿಳೆಯರ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಶುದ್ಧೀಕರಣಕ್ಕಾಗಿ ದೇವಸ್ಥಾನವನ್ನ ಇದೀಗ ಬಂದ್ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಮಾಹಿತಿ ನಮಗೆ ಸಿಗ್ತಾ ಇದೆ. ಈಗ ಒಂದು ಪೂಜೆಯನ್ನ ಮಾಡಿ ನಂತರದಲ್ಲಿ ಅಲ್ಲಿ ಶುದ್ಧೀಕರಣ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಯ್ಯಪ್ಪ ಭಕ್ತರಿಗೆ ಇದು ಒಂದು ರೀತಿಯಲ್ಲಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವತ್ತು ಬೆಳಗ್ಗೆ 3:45ಕ್ಕೆ ಏಕಾಏಕಿ ಇಬ್ಬರು ಮಹಿಳೆಯರು ಶಬರಿಮಲೆಗೆ ಹೋಗ್ತಾರೆ. ಈ ಒಂದು ವಿಚಾರ ಎಲ್ಲೆಡೆ ಗೊತ್ತಾಗ್ತಾ ಇದ್ದಂತೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ಮುಂದೆ ಮಹಿಳೆಯರು ದೇವಸ್ಥಾನಕ್ಕೆ ಹೋಗಬಹುದಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಮಹಿಳೆಯರ ಪ್ರವೇಶದಿಂದ ಅಯ್ಯಪ್ಪ ದೇವಸ್ಥಾನಕ್ಕೆ ಇದೀಗ ಶುದ್ಧೀಕರಣವನ್ನ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನಕ್ಕೆ ಸಾಕಷ್ಟು ದಿನಗಳಿಂದ ಮಹಿಳೆಯರು ಹೋಗಬೇಕು ಅಂತ ಹೇಳಿ ಎಲ್ಲಾ ರೀತಿಯಲ್ಲಿ ತಯಾರಿ ನಡೆಸಿದ್ರು ಕೂಡ ಅದು ಸಾಧ್ಯ ಆಗಿರ್ಲಿಲ್ಲ. ಬಟ್ ಈ ವಿಚಾರ ಇವತ್ತು ಒಂದು ರೀತಿಯಲ್ಲಿ ಯಾವ ರೀತಿ ಹರಡಿದೆ ಅಂತ ಹೇಳಿದ್ರೆ ಆ ಭಕ್ತರು ಈಗ ಕೋಪಗೊಂಡಿದ್ದಾರೆ. ಏತಕ್ಕೋಸ್ಕರ ಬಿಟ್ರು, ಇದರಿಂದ ಮುಂದೆ ಏನೆಲ್ಲ ಸಮಸ್ಯೆಗಳು ಆಗಬಹುದು ಅಂತ ಹೇಳಿ ಒಂದಷ್ಟು ಭಕ್ತರು ಇದೀಗ ಕೆಂಡಾಮಂಡಲರಾಗಿದ್ದಾರೆ. ಈ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ಮುಂದಿನ ಭಾಗದಲ್ಲಿ ಯಾವ ರೀತಿಯಲ್ಲಿ ಬೆಳವಣಿಗೆಗಳು ಆಗಬಹುದು ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. 800 ವರ್ಷಗಳ ಸಂಪ್ರದಾಯಕ್ಕೆ ಇದೀಗ ಏತಿಶ್ರೀ ಕೂಡ ಬಿದ್ದಿದೆ. ಕಳಶ ಶುದ್ಧೀಕರಣಕ್ಕೂ ಕೂಡ ಇದೀಗ ದೇವಸ್ಥಾನದಲ್ಲಿ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಮುಖ್ಯವಾದ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು, ಈಗ ಇಬ್ಬರು ಮಹಿಳೆಯರು ಬಿಂದು ಆಗಿರ್ಬೋದು, ದುರ್ಗಾ ಆಗಿರ್ಬೋದು ಆಲ್ರೆಡಿ ದೇವಸ್ಥಾನಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾಗಿದೆ. ಹಾಗಾದ್ರೆ ಇನ್ನು ಮಹಿಳೆಯರು ದೇವಸ್ಥಾನಕ್ಕೆ ಎಂಟ್ರಿಯನ್ನ ಕೊಡಬಹುದಾ ಅನ್ನೋ ಪ್ರಶ್ನೆ ಇದೆ. ಒಂದಷ್ಟು ಮಹಿಳೆಯರು ಖುಷಿಯನ್ನ ವ್ಯಕ್ತಪಡಿಸಿದ್ರೆ ಒಂದಷ್ಟು ಮಹಿಳೆಯರು ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬೇರೆ ಬೇರೆ ಕಡೆಯಲ್ಲಿ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ. ಒಂದೊಂದ್ ಕಡೆ ಪ್ರೊಟೆಸ್ಟ್ಗಳು ಕೂಡ ಶುರುವಾಗಿದೆ. ಹೇಗೆ ಬಿಟ್ರಿ ಅಂತ ಹೇಳಿ ಮತ್ತೊಂದು ಮುಖ್ಯವಾದ ವಿಚಾರವನ್ನ ಹೇಳಲೇಬೇಕು. 43 ದಿನಗಳಿಂದಲೂ ಕೂಡ ಅಲ್ಲಿ ಪ್ರಕ್ಷುಬ್ಧವಾದ ವಾತಾವರಣ ಇತ್ತು. ಮೊನ್ನೆ ಸಂಡೆ ಕೂಡ ಒಂದಷ್ಟು ಮಂದಿ ದೇವಸ್ಥಾನಕ್ಕೆ ಎಂಟ್ರಿಯನ್ನ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಭಕ್ತರು ಆ ಮಹಿಳಾ ಭಕ್ತರ ಮೇಲೆ ಯಾವ ರೀತಿ ಹಲ್ಲೆಯನ್ನ ಮಾಡಿದ್ರು ಅನ್ನೋದನ್ನ ಕೂಡ ನಾವು ತೋರಿಸಿದ್ವಿ. ಇದೀಗ ಫೈನಲಿ ಇಬ್ಬರು ಮಹಿಳೆಯರು ದೇವಸ್ಥಾನಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾಗಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗುತ್ತೆ. ಐತಿಹಾಸಿಕ ಕ್ಷಣಕ್ಕೆ ಇಬ್ಬರು ಮಹಿಳೆಯರು ಸಾಕ್ಷಿಯಾಗಿದ್ದಾರೆ. ಶಬರಿಮಲೆಗೆ ಕೊನೆಗೂ ಮಹಿಳೆಯರ ಪ್ರವೇಶ ಆಗಿದೆ. ಈಗ ಕೇರಳ ಸರ್ಕಾರ ಕೂಡ ಎಂಟ್ರಿಯನ್ನ ದೃಢಪಡಿಸಿದೆ. ಶಬರಿಮಲೆಯ ಶುದ್ಧೀಕರಣಕ್ಕೆ ಕೂಡ ದೇವಾಲಯವನ್ನ ಇದೀಗ ಬಂದ್ ಮಾಡಲಾಗಿದೆ. ಕೊನೆಗೂ ಶಬರಿಮಲೆ ಅಯ್ಯಪ್ಪ ದೇಗುಲವನ್ನ ಇಬ್ಬರು ಮಹಿಳೆಯರು ಪ್ರವೇಶವನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 3:45ಕ್ಕೆ ಇಬ್ಬರು ಮಹಿಳೆಯರು ಅಂದ್ರೆ ಯಾರೆಲ್ಲ ಅಂತ ಹೇಳಿದ್ರೆ ದುರ್ಗಾ ಮತ್ತು ಬಿಂದು ಇಬ್ಬರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ವರ್ಷಗಳಿಂದ ಶಬರಿಮಲೆಗೆ ಶ್ರದ್ಧಾಭಕ್ತಿಯಿಂದ ತೆರಳತಕ್ಕಂಥ ಗುರುಸ್ವಾಮಿ ವೆಂಕಟೇಶ್ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಗುರುಗಳೇ ನಮಸ್ಕಾರ. ಗುರುಗಳೇ, ನನ್ನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ ನಿಮಗೆ. ಇವತ್ತು ಬೆಳಗ್ಗೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ಶಬರಿಮಲೆ ಅನ್ನೋದು ಭಾರಿ ಪುಣ್ಯಕ್ಷೇತ್ರ. ಆ ಮಹಾ ಪುಣ್ಯಕ್ಷೇತ್ರನೋ ಹಾಳು ಮಾಡೋದಕ್ಕೂ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನೀವು ಅವರಿಗೆ ನೀವು ಸಹಾಯ ಮಾಡಬೇಡ. ಯಾಕಂದರೆ ಯಾವ ಕಾರಣವಶಾಲು ಸ್ವಾಮಿ ಈ ಹೆಣ್ಮಕ್ಕಳು ಹೋಗಬಾರ್ದು. ಹೆಣ್ಮಕ್ಕಳು 10 ವಯಸ್ಸು ಒಳಗಡೆ ಇರಬೇಕು, ಇಲ್ಲಾಂದರೆ 50 ವರ್ಷ ಮೇಲಗಡೆ ಇರಬೇಕು. ಅವರು ಈ ಸಂಸಾರ ಬಂಧನ ಇರಬಾರ್ದು. ಅಂಥವರು ಹೋಗಬೇಕು. ಯಾಕಂದರೆ ಶಬರಿಮಲೆಗೆ ಸನ್ಯಾಸಿಗಳು ಬಿಟ್ಟು ಬೇರೆ ಯಾರೂ ಹೋಗಬಾರ್ದು. ಅದರಲ್ಲಿ ಅರ್ಥವಿಲ್ಲ, ಹೋಗಿ ಏನೂ ಪ್ರಯೋಜನ ಇಲ್ಲ. ಯಾಕೆ ಹೋಗ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಹೋಗಬಾರ್ದು. ಹೋಗಬಾರ್ದು. ಪೂರ್ವಿಕರು, ನಮ್ಮ ಮಹರ್ಷಿಗಳು, ನಮ್ಮ ಶಾಸ್ತ್ರಗಳು ಎಲ್ಲ ನಮ್ಗೆ ಹೇಳಿಕೊಟ್ಟಿರೋದು ಅಂಥ ಪುಣ್ಯಸ್ಥಳ, ಪವಿತ್ರವಾಗಿರೋದು ಪುಣ್ಯಸ್ಥಳ. ನಾವು ಪವಿತ್ರವಾಗೇ ಹೋಗಬೇಕು. ಆ ಪರಮಾತ್ಮನು ಸಾಕ್ಷಾತ್ ನಾರಾಯಣ ಪುತ್ರನು
ಅದಕ್ಕೆ ನಾವು ಯಾವ ಕಾರಣಸ್ಥಲೂ ನಮ್ಮ ಆಧ್ಯಾತ್ಮಿಕ ನಮ್ಮ ಶಾಸ್ತ್ರ ಪ್ರಕಾರ ಆ ಪುಣ್ಯಾತ್ಮನ ದರ್ಶನ ಮಾಡಬೇಕಂದ್ರೆ ಕೆಲವು ನಿಯಮಗಳು 41 ದಿವಸ ವ್ರತ ತಗೊಂಡು ಕಠಿಣವಾಗ ವ್ರತ ತಗೊಂಡು ಬ್ರಹ್ಮಚಾರಿತ್ಯ ತಗೊಂಡು ನಾವು ಹೋಗಬೇಕು. ಅದಿಲ್ಲದೆ ಹೆಣ್ಮಕ್ಕಳಿಗೆ ಅದು ಮಾಡೋಕ್ಕಾಗಲ್ಲ ಸ್ವಾಮಿ, ನೀವೇನೇ ಹೇಳಿ ಆಗಲ್ಲ. ಯಾಕಂದರೆ ಅವರು ಇದಿರ್ತಾರೆ, ಸಂಸಾರ ಬಂಧನಲ್ಲಿರ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಸಂಸಾರ ಬಂಧನ ಬಿಟ್ಟು ಹೋಗ್ತಾರ, ಹೇಳಿ ಅದು ಆಗಲ್ಲ ಕೆಲಸ. ಅದಕ್ಕೆ ಹಳೆ ಕಾಲದಲ್ಲಿ ನಮಗೆ ತೀರ್ಮಾನ ಮಾಡಿದರು. ನಮಗೆ ಹಳೆ ಕಾಲದಲ್ಲಿ ತೀರ್ಮಾನ ಮಾಡೇ ನಮಗೆ ಹೇಳಿಕೊಟ್ಟಿರೋದು ಏನಂತಾನೆ, ಶಬರಿಮಲೆಗೆ ಹೋಗ್ಬೇಕಂದ್ರೆ 41 ದಿವಸ ವ್ರತ ತೆಗಬೇಕು. ಮಹಾ ಪವಿತ್ರವಾಗಿರೋ ಪುಣ್ಯಸ್ಥಳ ಇರುಮುಡಿ ಅನ್ನೋದು. ಅದಕ್ಕೆ ಆ ದೇವರಿಗೆ ಪವಿತ್ರವಾಗಿ ಇರುಮುಡಿ ತಗೊಂಡು ಹೋಗಬೇಕು. ಕೊಟ್ಬಿಟ್ಟು ಆ ಇರುಮುಡದಲ್ಲಿ ಇರೋದೇ ತುಪ್ಪ. ಆ ತುಪ್ಪ ಪವಿತ್ರವಾದ ತುಪ್ಪ ನಾವು 18 ಮೆಟ್ಟಲು ಮಹಾ ಪವಿತ್ರವು, 18 ವೇದಾಂತಗಳು. ಈ 18 ಪಡಿಗೆಲಂದ್ರೆ 18 ವೇದಾಂತಗಳು. ಆ ವೇದಾಂತಗಳು ನಾವು ಪಾಲಿಸಬೇಕಂದ್ರೆ ನಾವು ಪವಿತ್ರವಾಗ 41 ದಿವಸ ವ್ರತ ತಗೊಂಡು ಆ ಬೆಟ್ಟ ಮೇಲೆ ಹೋಗಬೇಕು. ಯಾಕಂದ್ರೆ ಅದೇ ಮಹರ್ಷಿಗಳು ವಾಸ ಮಾಡ್ತಾ ಇರೋ ಒಂದು ಪುಣ್ಯ ಸ್ಥಳದಿ. ಅದು ಸಾಧಾರಣ ಜನಗಳು ಗೊತ್ತಿಲ್ಲ. ರಾಮಾಯಣ ಕಾಲದಲ್ಲೇ ಹೇಳಿದರು, ಶ್ರೀರಾಮನು ಸಾಕ್ಷಾತ್ ನಾರಾಯಣ ಅವರ ಒಂದು ಶಬರಿಗೆ ಮೋಕ್ಷ ಕೊಟ್ಟಿರೋದು ಪುಣ್ಯಸ್ಥಳ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಶಬರಿಮಲೆ ಹೋಗಿದ್ರೆ ಪುಣ್ಯ ಬರ್ತದೆ ಅಂತ ಹೇಳೋದು ಅದೇ. ಯಾಕಂದರೆ ಅಂಥ ಪುಣ್ಯಸ್ಥಳ ನೀವು ಹೆಣ್ಮಕ್ಳು ಕರ್ಕೊಂಡೋಗಿ ನೀವು ಅದೇ ಹಾಳು ಮಾಡೋದಕ್ಕೂ ಪ್ರಯತ್ನ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ಅವರು ಸ್ವಾರ್ಥಕ್ಕೋಸ್ಕರ, ಅವರಿಗೆ ಪ್ರಯೋಜನಕ್ಕೋಸ್ಕರ ಹೇಳ್ತಾರೆ ಹೋಗ್ಬೋದು ಅಂತಾನೆ. ಅವರಿಗೆ ಏನೂ ಗೊತ್ತಿಲ್ಲ. ನಮ್ಮ ಸಂಪ್ರದಾಯ ಸುಪ್ರೀಂ ಕೋರ್ಟ್ನವರಿಗೆ ಏನಕ್ಕೂ ಗೊತ್ತಿಲ್ಲ. ಹೇಳಿ, ಅವರು ಯಾರೋ ಒಬ್ಬರು ಹೇಳ್ತಾರೆ ಹೋಗ್ಬೋದು ಅಂತಾನೆ. ನೋಡಿ, ನಮ್ಮನ್ನು ದೇವರು 4 ವರ್ಣಗ ಮಾಡಿದ್ದಾರೆ, ಬ್ರಾಹ್ಮಣರು, ಶೂದ್ರರು, ವೈಶ್ಯರು ಅಂತಾನೆ. ಅದೇ ಪ್ರಕಾರ ಇಲ್ಲ ನಾವು ನಡೀತಾ ಇದ್ದೀವಿ. ಈಗ ಬ್ರಾಹ್ಮಣ ಹೋಗಿ ನೀವು ಬೇರೆ ಯಾವುದೋ ಮಾಡಿ ಅಂದರೆ ಮಾಡೋಕ್ಕಾಗ್ತದ? ನೀವು ಚಪ್ಪಲು ಮಾಡಿ ಅಂದರೆ ಬ್ರಾಹ್ಮಣರು, ಯಾವುದೇ ಅರ್ಥವೇನು? ಅದೇ ಥರ ಆ ಪುಣ್ಯಸ್ಥಳಕ್ಕೆ ಇವರು ಹೋಗಬೇಕು, ಅವರು ಹೋಗಬಾರ್ದು. ಅದು ತಪ್ಪು ಸ್ವಾಮಿ. ನಾವು ಹೋಗಬೇಕು. ಯಾರು ಸನ್ಯಾಸವಾಗಿದ್ದಾರೆ, ಯಾರು ವ್ರತ ತಗೊಳ್ತಾರೋ, ಯಾರು ಈ ಸಂಸಾರ ಬಂಧನದಿಂದ ಆಚೆ ಕಡೆ ಇರ್ತಾರೋ ಅವರೇ ಹೋಗಬೇಕು. ಅಲ್ಲಾದಿ ಹೆಣ್ಮಕ್ಕಳು ಹೋಗಬಾರ್ದು ಅಲ್ಲಿ. ಗುರುಗಳೇ, 41 ದಿನಗಳವರೆಗೆ ನಿಮ್ಮ ಮಾತನ್ನ ನಾನು ಕೇಳಿಸ್ತಾ ಇದ್ದೆ. ಹಾಳು ಮಾಡ್ತಾ ಇದ್ದೀರಾ. ಗುರುಗಳೇ, ನನ್ನ ಮಾತನ್ನ ಕೇಳಿ ದಯವಿಟ್ಟು ಒಂದ್ಸರ್ತಿ. ಪಂಪಾ ನದಿ, ಆ ನದಿ ಅರ್ಧ ಹಾಳು ಮಾಡಿದ್ದಾರೆ ಈಗನೇ. ಅದಕ್ಕೆ ದೇವರ ಒಂದೊಂದು ನಮಗೆ ತೋರಿಸ್ತಾ ಇದ್ದಾನೆ, ನೀವು ಮಾಡೋ ತಪ್ಪುಗಳು ಇದು ಸರಿ ಇಲ್ಲ. ನಾವು ಅರ್ಥ ಮಾಡ್ಕೊಂತ ಇಲ್ಲ. ಇಷ್ಟಂತ ದೇವರ ತೋರಿಸಿ ಆ ಕೇರಳ ಗೌರ್ಮೆಂಟ್ಗೆ, ಆ ಕೇರಳ ಸರ್ಕಾರಕ್ಕೆ ಇನ್ನ ಜ್ಞಾನವು ಬಂದಿಲ್ಲ ಅಂದ್ರೆ ನಾವೇನು ಹೇಳೋದು ಹೇಳಿ? ಅದಕ್ಕೆ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಅವನವನು ಮಾಡೋ ಕರ್ಮ ಅವನೇ ಅನುಭವಿಸ್ತಾನಂತಾನೆ. ಅದಕ್ಕೆ ಅವನಿಗೆ ಬಿಟ್ಟು ಕೊಡಿ, ನಾವು ಹೋಗಬಾರ್ದು ಅಷ್ಟೇ. ಹೋಗೋರನ್ನ ಬಿಡಬಾರ್ದು. ಯಾರನ್ನ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಅವರಿಗೆ ಒಳ್ಳೆ ಹೇಳಿಬಿಟ್ಟು ಹೋಗಬಾರ್ದು ಅಂತ ಹೇಳಬೇಕು. ಗುರುಗಳೇ, ಈಗ ಆಲ್ರೆಡಿ 2 ಮಹಿಳೆಯರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಏನ್ ಸಮಸ್ಯೆ ಆಗುತ್ತೆ ಅಂತ ಹಾಗಾದ್ರೆ ಮುಂದಿನ ದಿನಗಳಲ್ಲಿ? ಸ್ವಾಮಿ, ಇನ್ನೊಂದು ಮಠ, ಯಾಕೆ ನಾವು ವ್ರತ ತಗೋಬೇಕಂದ್ರೆ ನಾವು ನಿತ್ಯ ಮನೆಯಲ್ಲಿ ಇದ್ದುಬಿಟ್ಟು ಈ ಸಂಸಾರನೇ ಜ್ಞಾಪಕ ಬರ್ತದೆ. ಅದು ಬಿಟ್ಟು ದೇವಸ್ಥಾನಕ್ಕೆ ತಿರುಪತಿಗೆ ಹೋಗ್ತಾ ಇದ್ವಿ, ಬೆಳಗ್ಗೆ ಕಾರ್ನಲ್ಲಿ ಕೂತ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ. ಅದನ್ನ ಅರ್ಥವಿಲ್ಲ ಸ್ವಾಮಿ. ನಮ್ಮ ಹಳೆಯನವರು ಹೇಳ್ತಾರು, ಗುಂಬುಳು ಗೋವಿಂದ, ಅವರು ಗೋವಿಂದ ಅಂತ ಇದ್ದಾರೆ, ನಾನು ಗೋವಿಂದ ಅಂತ ಇದ್ದೀನಿ. ಯಾಕೆ ಗೋವಿಂದ ಅಂತ ಇದ್ದಾರೆ ಒಬ್ಬರು ತಿಳ್ಕೊಳ್ತಾ ಇಲ್ಲ. ಅಲ್ಲಿ ತಿಳ್ಕೊಂಡವರು ಆ ಥರ ಹೋಗಲ್ಲ, ಅವರು ಪರಿಶುದ್ಧವಾಗೇ ಹೋಗ್ತಾರೆ. ಅದೇ ಥರ ಶಬರಿಮಲೆ 41 ದಿವಸ ವ್ರತ ತಗೊಂಡು ಶಬರಿಮಲೆಗೆ ಹೋಗಿದ್ರೆ ನಿಮ್ಗೆ ಪುಣ್ಯ ಬರ್ತದೆ. ಆ ಪರಮಾತ್ಮ ಜ್ಞಾನೋದಯ ಮಾಡ್ತಾನೆ. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇಲ್ಲಿ ತನಕ ಧನ್ಯವಾದ. ಮಾಜಿ ಸಚಿವೆ, ಮಹಿಳಾ ಪರ ಹೋರಾಟಗಾರ್ತಿ BT ಲಲಿತಾ ನಾಯಕ್ ಅವರು ನಮ್ಮ ಜೊತೆ ಲೈವ್ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತಾ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಮಹಿಳೆಯರು ಅಯ್ಯಪ್ಪನ ದರ್ಶನವನ್ನ ಪಡೆದಿದ್ದಾರೆ ಇವತ್ತು. ತಮ್ಮ ಮೊದಲ ರಿಯಾಕ್ಷನ್ ಮೇಡಮ್? ಬಹಳ ಸಂತೋಷ. ಮಹಿಳೆಯರು ಏನಾದ್ರು ದರ್ಶನ ಪಡೆದಿದ್ರೆ, ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಆಗಿದ್ರೆ ಅದು ಸಂವಿಧಾನದ ಗೆಲುವು.
ಪ್ರಜಾಪ್ರಭುತ್ವದ ಗೆಲುವು, ಮಹಿಳೆಯರ ಗೆಲುವು. ಮೇಡಮ್ ಹಾ, ಹೇಳಿ ಮೇಡಮ್. ಕೇವಲ ಧಾರ್ಮಿಕತೆಯ ವಿಚಾರಗಳನ್ನ ನಾವು ಕಾನೂನಿನ ಅಡಿಯಲ್ಲಿ ನೋಡಬಹುದಾ? ಎಲ್ಲ ಧಾರ್ಮಿಕ ವಿಚಾರಗಳನ್ನು ಕಾನೂನಿನ ಅಡಿಯಲ್ಲೇ ತರೋದಾದ್ರೆ ಇನ್ನೂ ಹಲವಾರು ವಿಷಯಗಳಿದೆ, ಅದನ್ನು ಕಾನೂನಿನ ಅಡಿಯಲ್ಲೇ ತರೋಣ. ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರನ ಯಾಕೆ ಶಬರಿಮಲೆ ಮಾತ್ರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕೆಲವರು. ಅದು ನಿಜಾನೇ, ಬಹಳಷ್ಟು ವಿಷಯಗಳಿದಾವೆ. ಧಾರ್ಮಿಕವಾಗಿ ಇದನ್ನ ಯಾಕೆ ನೋಡ್ಬೇಕು ಅಂದ್ರೆ, ಧರ್ಮ ಮತ್ತು ಇವತ್ತಿನ ಏನು ಕಾನೂನಿದೆ ಅದನ್ನ ಜೋಡಣೆ ಮಾಡಲಾಗಿದೆ. ಈಗ ನೋಡಿ, ಮುಸ್ಲಿಂ ಮಹಿಳೆಯರ ತಲಾಖ್ ವಿಷಯ ಧಾರ್ಮಿಕ ವಿಷಯ ಅದು, ಆದ್ರೆ ಅದರಲ್ಲಿ ಕೋರ್ಟು ತಲೆ ಹಾಕಿ ಅವ್ರಿಗೆ ನ್ಯಾಯ ಕೊಡಿಸ್ತು. ಹಾಗೇನೆ ಇದು ಕೂಡ, ನಾವು ಯಾವುದೇ ಧರ್ಮದ ಯಾವುದೇ ಮಹಿಳೆಯರಿಗೆ ಯಾವುದೇ ರೀತಿಯ ಏನು ಮುಟ್ಟಬಾರ್ದು ಅನ್ನೋದಾದ್ರೆ ಎಲ್ಲವನ್ನೂ ದೂರ ಇಡಬೇಕಾಗುತ್ತೆ ಇಂಥ ವಿಷಯವನ್ನೆಲ್ಲ. ಮತ್ತು ಈ ವರ್ಣಾಶ್ರಮ ಧರ್ಮವನ್ನೇ ನಮ್ಮ ಮನುಧರ್ಮ ಅಂತ ಭಾವಿಸ್ಕೋಬೇಕು. ಮೇಡಮ್ ದಯವಿಟ್ಟು ಕ್ಷಮಿಸಿ, ನಾನು ವರ್ಣಾಶ್ರಮಕ್ಕೆ ಮನುಸ್ಮೃತಿ ವಿಚಾರಕ್ಕೆ ಮನುಧರ್ಮಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ. ದೇವಸ್ಥಾನದ ಭಕ್ತರು ಕೇಳ್ತಾ ಇರತಕ್ಕಂತ ಪ್ರಶ್ನೆ ಇಲ್ಲ, ನನ್ನ ಪ್ರಶ್ನೆ ಕೇಳಿ ದಯವಿಟ್ಟು. ಧಾರ್ಮಿಕವಾಗಿ ಅಯ್ಯಪ್ಪನ ದೇಗುಲಕ್ಕೆ ಬರೋದಕ್ಕೆ ಒಂದು ರೀತಿ ನೀತಿ ಪದ್ಧತಿ ಇದೆ. 41 ದಿನಗಳ ವ್ರತಾಚರಣೆಯನ್ನ ಮಾಡಿ ಇರುಮುಡಿಯನ್ನ ಹೊತ್ತು ಬರಬೇಕು. ಮಹಿಳೆಯರು ದುರ್ಬಲರು ಅಂತನೋ ಅಥವಾ ಪುರುಷರಿಗೆ ಅಸಮಾನರು ಅಂತ ಅಲ್ಲ ನಾವು ಹೇಳ್ತಿರೋದು. ಮಹಿಳೆಯರಿಗೆ 41 ದಿನ ವ್ರತಾಚರಣೆ ಮಾಡೋದು ಕಷ್ಟವಾಗುತ್ತೆ, ಹಾಗಾಗಿ ಅವರು ಬೇಡ ಅಷ್ಟೇ ಅಂತಕ್ಕಂಥದ್ದೇ ಹೊರತು ಇಲ್ಲಿ ತಾರತಮ್ಯ ಮಾಡ್ತಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ಸರಿ. ಈಗ ತಾರತಮ್ಯ ಮಾಡಬಾರ್ದು ಅನ್ನೋದನ್ನೇ ಅವರು ಮಹಿಳೆಯರು ಹೇಳ್ತಾ ಇರೋದು. ತಾರತಮ್ಯ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ, ಅವ್ರು ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಿರ್ಬಹುದು. ಆದ್ರೆ ತಾರತಮ್ಯ ಆಗ್ತಾ ಇದೆ ಅಂತ ಇವ್ರು ಭಾವಿಸ್ತಾ ಇದ್ದಾರೆ. ಹೇಗೆ ಅವರು ತಮ್ಮ ನೀತಿ ನಿಯಮವನ್ನ ಪಾಲಿಸಬೇಕು ಅಂತ ಅವ್ರು ಪಟ್ಟು ಹಿಡಿದಿದ್ದಾರೋ, ಪುರುಷ ಪುರೋಹಿತ ಶಾಹಿ ವರ್ಗ ಅಲ್ಲಿ ಪೂಜೆ ಮಾಡುವಂತರು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತರು, ಅವರ ಭಾವನೆಗಳು ಹೇಗಿದಾವೋ ಗಟ್ಟಿಯಾಗಿ, ಅಷ್ಟೇ ಗಟ್ಟಿಯಾಗಿ ಇವ್ರ ಭಾವನೆಗಳು ಇರೋದ್ರಿಂದ ಅದರಲ್ಲಿ ನ್ಯಾಯಾಲಯ ತಲೆ ಹಾಕ್ಬೇಕಾಯ್ತು. ಈ ವಿಷಯ ಇಷ್ಟು ದಿನ ಏನು ನಡೀತಾ ಇರ್ಲಿಲ್ಲ, ಈ ಹಿಂದೆ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇತ್ತು. ಈಗ ನಮಗೆ ಸಂವಿಧಾನದ ಪ್ರಕಾರ ಹಕ್ಕು ಬೇಕು ಅನ್ನುವಂತ ಹೋರಾಟ ನಡೆದಿರೋದ್ರಿಂದ ಇವತ್ತು ಧಾರ್ಮಿಕವಾಗಿ, ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲಾ ವಿಷಯದಲ್ಲೂ ನಾವು ಸಂವಿಧಾನವನ್ನ ರಣರಾಗಿಣಿ ಸಂಘಟನೆಯ ಭವ್ಯ ಗೌಡ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ ನಮಸ್ತೆ. ಭವ್ಯ ಗೌಡ ಅವರೇ. ಎಸ್ ಮೇಡಮ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಮೇಡಮ್. ಇದು ಎಷ್ಟು ಮಟ್ಟಿಗೆ ಸರಿ? ಯಾಕೆ ನಾನು ಫಸ್ಟ್ ರಿಯಾಕ್ಷನ್ ಅಂದ್ರೆ ಇದೊಂದು ದುರ್ದೈವದ ಸಂಗತಿ ಇದೆ, ತುಂಬಾ ನೋವಾಗ್ತಾ ಇದೆ. ಸಾವಿರಾರು ವರ್ಷಗಳಿಂದ ಎಷ್ಟೋ ಲಕ್ಷಾಂತರ ಭಕ್ತರ ಧಾರ್ಮಿಕ ಭಾವನೆ ಇದೆ. ಇದನ್ನ ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡಿದೆ ಅಂದ ತಕ್ಷಣ ಇವತ್ತು ಎಷ್ಟೋ ಮಹಿಳೆಯರು, ನೀವು ಕೂಡ ನೋಡಿದ್ದೀರಾ, ನಾವೆಲ್ಲರೂ ಕೂಡ ರೆಡಿ ಟು ವೈಟ್ ಅಂತ ಹೇಳಿದ್ದೇವೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಮಾನತೆಯ ಪ್ರಶ್ನೆಯೇ ಬರೋದಿಲ್ಲ. ಇಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಧಾರ್ಮಿಕ ಭಾವನೆ, ನಂಬಿಕೆ ಬರುತ್ತೆ. BT ಲಲಿತಾ ನಾಯಕ್ ಅವರಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ತ್ರಿಬಲ್ ತಲಾಕ್ ಏನಿದೆ, ಮುಸ್ಲಿಂ ಮಹಿಳೆಯರೇ ಸ್ವಾಗತ ಮಾಡಿದ್ದಾರೆ. BT ಲಲಿತಾ ನಾಯಕ್ ಅವರೇ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ. ಅದನ್ನ ಅಭ್ಯಾಸ ದಯವಿಟ್ಟು ನೀವು ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತ್ರಿವಳಿ ತಲಾಕ್ ಅನ್ನು ಕೂಡ BT ಲಲಿತಾ ನಾಯಕ್ ಅವರು ಸ್ವಾಗತ ಮಾಡಿದ್ದಾರೆ. ಫಾರ್ ಯುವರ್ ಇನ್ಫಾರ್ಮೇಶನ್ ಭವ್ಯ ಗೌಡ ಅವರೇ, ತ್ರಿವಳಿ ತಲಾಕ್ ವಿರೋಧವಾಗಿ ಮಾತಾಡಿಲ್ಲ ಅವರು. ಆಯ್ತು. ಈಗ ಸ್ವಾಗತ ಮಾಡಿದ್ದಾರೆ ಖಂಡಿತ, ಅದ್ರ ಸಂತೋಷ ಆಯ್ತು ಸ್ವಾಗತ ಮಾಡಿದ್ದಕ್ಕೆ. ಇದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ, ಎಷ್ಟು ಜನ ಹೋಗ್ಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ಹೋಗ್ಬೇಕು ಅಂತ ಹೇಳಿದವ್ರು ಯಾರು? ಕೋರ್ಟಿಗೆ ಅರ್ಜಿ ಹಾಕಿದವ್ರು ಯಾರು? ಯಾರಾದ್ರೂ ಒಬ್ರು ಮಹಿಳೆ ಹೋಗಿ ಹಾಕಿದೇರಾ? ಹಿಂದೂ ಮಹಿಳೆ ಅಥವಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ಯಾವ್ದಾದ್ರು ಭಕ್ತೆ ಹೋಗಿ ಹಾಕ್ಲಿಲ್ಲ. ಯಾರೋ ಒಬ್ಬ ಕಮ್ಯುನಿಸ್ಟ್ ವ್ಯಕ್ತಿ ಪುರುಷ ಹೋಗಿ ಹಾಕಿದಾನೆ ಅಂತ ಹೇಳಿದ್ರೆ ಇದಕ್ಕೆ ಯಾಕೆ ಅವರು ಓಗೊಟ್ಟು ಇವತ್ತು ಮಾಡಿದ್ದಾರೆ? ಇದೊಂದು ಷಡ್ಯಂತರ ಇದೆ. ಕೇರಳ ಸರ್ಕಾರ ಬೇಕಂತಲೇ ಉಂಟು ಮಾಡ್ಬೇಕು. ಅಲ್ಲ, ಮಹಿಳೆಯರ ಪರವಾಗಿ ಪುರುಷರು ಫೈಟ್ ಮಾಡಬಾರ್ದಾ? ನಮ್ಮ ಪ್ರಕಾರ ಮಹಿಳೆಯರು ತಮ್ಮ ಹಕ್ಕಿಗೆ ತಾವೇ ಹೋರಾಡಬೇಕಾ? ಮಹಿಳೆಯರ ಪರವಾಗಿ ಪುರುಷರು ಹೋರಾಡಬಾರ್ದಾ? ನಿಮ್ಮ ಮಾತುಗಳಿಗೆ BT ಲಲಿತಾ ನಾಯಕ್ ಅವರು ಉತ್ತರ ಏನ್ ಕೊಡ್ತಾರೆ ಅಂತ ಒಂದ್ ನಿಮಿಷ. ಭವ್ಯ ಗೌಡ ಅವರೇ. ಎಸ್ ಮೇಡಮ್, ಪ್ಲೀಸ್ ಕಂಟಿನ್ಯೂ. BT ಲಲಿತಾ ನಾಯಕ್ ಅವರೇ, ಹೇಳಿ. ನೀವೇನ್ ಹೇಳ್ತಾ ಇದೀರಿ? ಮೇಡಮ್ ಅವ್ರ ಹೆಸರೇನು ಹೇಳಿದ್ರು? ಭವ್ಯ. ನೀವೇನ್ ಹೇಳ್ತಾ ಇದೀರಿ? ಅದು ಪುರುಷರು ನಿಮ್ಮ
ಭವ್ಯ ಅವರೇ, ನೀವೇನ್ ಮಾತಾಡ್ತಾ ಇದ್ದೀರಿ ಅದು ಪುರುಷರ ವಾಣಿ, ಅದು ಪುರುಷ ಸಮಾಜದ ಒಂದು ಧ್ವನಿಯಾಗಿ ನೀವು ಮಾತಾಡ್ತಾ ಇದ್ದೀರಿ. ಒಂದು ಮಹಿಳೆಯರ ಒಂದು ಧ್ವನಿಯಾಗಿ ನೀವು ಮಾತಾಡೋದಾದ್ರೆ ನಿಮ್ಮ ಧ್ವನಿ, ನಿಮ್ಮ ಭಾವನೆಗಳು ಬೇರೆ ಆಗಕ್ಕೆ ಸಾಧ್ಯ ಇದೆ. ಇದು 21ನೇ ಶತಮಾನ. ಇಲ್ಲಿ ನಮ್ಮ ಹಕ್ಕುಗಳು ನಮಗೆ ಬೇಕು ಅನ್ನುವಂತ ಹೋರಾಟದಲ್ಲಿ ಯಾರು ಕೂಡ ಅದನ್ನ ತಡೆಯಕ್ ಆಗಲ್ಲ. ಅದನ್ನ ನೀವು ಧಾರ್ಮಿಕವಾಗಿ ನಿಮ್ಮ ಪ್ರಕಾರ ಯಾವುದು ಹಕ್ಕು ಬಿಟಿ ಲಲಿತಾ ನಾಯಕ್ ಅವರೇ? ಧರ್ಮಕ್ಕಾಗಿ ನಾವಲ್ಲ, ಮನುಷ್ಯನಿಗಾಗಿ ಧರ್ಮ ಇದೆ. ಇಲ್ಲಿ ತಿಳ್ಕೊಳ್ಳಿ, ಧರ್ಮ ಇರೋದು ಮನುಷ್ಯನಿಗಾಗಿ, ಮಾನವನಿಗಾಗಿ. ಓಕೆ ಭವ್ಯ ಗೌಡ ಅವರು ಮತ್ತೆ ಬಿಟಿ ಲಲಿತಾ ನಾಯಕ್ ಇಬ್ರು ಕೂಡ ದಯವಿಟ್ಟು ನನಗೊಂದು ಪರ್ಮಿಷನ್ ಕೊಡಿ. 5 ನಿಮಿಷನೂ ಇಲ್ಲ, ಇನ್ನು ಅದಕ್ಕಿಂತ ಕಡಿಮೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ನಿಮ್ಮಿಬ್ಬರ ಜೊತೆ ಮತ್ತಷ್ಟು ಮಾತುಕತೆ ಆಡೋದಕ್ಕಿದೆ. ಅದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್, ಬೇಗ ವಾಪಸ್ ಬರ್ತೀನಿ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಪರ ವಿರೋಧದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ಆಕ್ರೋಶದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಗಮನಿಸ್ತಾ ಇದ್ದೀರಾ, 800 ವರ್ಷಗಳಿಂದ ಅಲ್ಲಿ ಯಾರು ಕೂಡ ಮಹಿಳೆಯರು ಎಂಟ್ರಿಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಯಾವಾಗ ಸೆಪ್ಟೆಂಬರ್ 27ರಂದು ಏನೊಂದು ತೀರ್ಪು ಬಂತು, ಅದಾದ ಬಳಿಕ ಮಹಿಳೆಯರು ಪ್ರವೇಶವನ್ನ ಮಾಡೋದಕ್ಕೆ ಸಾಕಷ್ಟು ರೀತಿಯ ಪ್ರಯತ್ನವನ್ನ ಮಾಡಿದ್ರು ಕೂಡ ವಿಫಲ ಆಗಿತ್ತು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಗುರುಸ್ವಾಮಿಗಳಾದ ಗಿರೀಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್ ಅವರು ನಮಸ್ತೆ. ಗಿರೀಶ್ ಅವರ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಸುತ್ತೆ. ಕೇಳ್ತಾ ಇದೆ ಮೇಡಮ್. ಈಗ ಮುಖ್ಯವಾಗಿ ಇಬ್ಬರು ಮಹಿಳೆಯರು ಎಂಟ್ರಿಯನ್ನ ಕೊಟ್ಟಿದ್ದಾಗಿದೆ, ನಿಮ್ಮ ಮೊದಲ ರಿಯಾಕ್ಷನ್? ಹಲೋ, ಈಗ ಇಬ್ಬರು ಮಹಿಳೆಯರು ಎಂಟ್ರಿಯನ್ನ ಕೊಟ್ಟಿದ್ದಾಗಿದೆ ಶಬರಿಮಲೆಗೆ, ನಿಮ್ಮ ಮೊದಲ ರಿಯಾಕ್ಷನ್? ಕ್ಯಾನ್ ಯು ರಿಪೀಟ್ ಯುವರ್ ಕ್ವೆಶ್ಚನ್? ಇಬ್ಬರು ಮಹಿಳೆಯರು ಇಬ್ಬರು ಮಹಿಳೆಯ ಪ್ರವೇಶವಾಗಿದೆ ದೇವಸ್ಥಾನಕ್ಕೆ, ನಿಮ್ಮ ಮೊದಲ ಗಮನಕ್ಕೆ ರಿಯಾಕ್ಷನ್ ಬಂದಾಗಿದೆ. ತಾವು ಅದನ್ನ ಸ್ವಾಗತಿಸ್ತೀರಾ ಅಥವಾ ಅದನ್ನ ಧಿಕ್ಕರಿಸ್ತೀರಾ? ಖಂಡಿತ ಅದಕ್ಕೆ ಧಿಕ್ಕರಿಸ್ತೀನಿ ಸ್ವಾಮಿ. ನಾನ್ ಅಂತ ಅಲ್ಲ, ಶಬರಿಮಲೆಗೆ ಪ್ರತಿ ವರ್ಷ 4.5 ಕೋಟಿ ಜನ ಹೋಗ್ತಾರೆ ಪ್ರತಿ ವರ್ಷ. ಆದ್ರೆ 4.5 ಜನ ಗುರುಸ್ವಾಮಿಗಳೇ, ಈ ವಿಚಾರವಾಗಿ ನಾವು ತುಂಬಾ ಚರ್ಚೆ ಮಾಡ್ಬಿಟ್ಟಿದೀವಿ. ನಾನು ನಿಮ್ಮ ಹತ್ರ ಕೇಳಬೇಕು ಅನ್ಕೊಂಡ್ರ ಒಂದು ವಿಚಾರ, ಇನ್ನೂ ಸ್ವಲ್ಪ ಸಂದಿಗ್ಧತೆ ಇದೆ ನನಗೆ ಈ ವಿಚಾರವಾಗಿ. ಯಾಕೆ ಮಹಿಳೆಯರಿಗೆ ಪ್ರವೇಶ ಬೇಡ ಅಂತ ತಮ್ಮ ವಾದ, ಅದನ್ನ ಹೇಳ್ಬಿಡಿ ಮೊದಲು. ನೋಡಿ, ಭಾರತದಲ್ಲಿ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಸ್ಪೆಷಾಲಿಟಿ ಇದೆ. ನಮ್ಮ ಧರ್ಮದಲ್ಲಿ 33 ಕ್ರೋರ್ ದೇವಸ್ಥಾನ ಇದೆ ಅಂತ ಸಂಕಲ್ಪ. ಈ 33 ಕ್ರೋರ್ ದೇವಸ್ಥಾನಗೆ 33 ಕ್ರೋರ್ ಟೈಪ್ ಆಚಾರ ಇದೆ. ಆದ್ರೆ ಧರ್ಮಸ್ಥಳ ಅಲ್ಲಿ ಆಗರ ಪೂಜಾ ಮೂಕಾಂಬಿಕೆಯಲ್ಲಿ ಆಗೋದಿಲ್ಲ, ಅದು ಬೇರೆ ಪೂಜಾ. ಅದೇ ತರ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿ ರಿವಾಸ್ ಇರುತ್ತೆ. ಅದು ಎಲ್ಲಾ ದೇವಸ್ಥಾನಕ್ಕೆ ಸಿಂಗಲ್ ರೀತಿ ರಿವಾಸ್ ಅಂತದ್ದು ನಮ್ ಧರ್ಮದಲ್ಲಿ ಅಲ್ಲ. ಒಂದೊಂದು ದೇವಸ್ಥಾನ 33 ಕೋಟಿ ದೇವದ ಸಂಕಲ್ಪ ಇದೆ. ಅದಕ್ಕೆ 33 ಕೋಟಿ ದೇವದ ಪೂಜೆ ನಡ್ತದೆ. ಸೊ ಅದರಲ್ಲಿ ಒಂದು ಶಬರಿಮಲದ ಸ್ಪೆಷಾಲಿಟಿ ಏನಂದ್ರೆ ಬ್ರಹ್ಮಚರ್ಯ ವ್ರತ. ಓಕೆ, ಸೊ ಆ ಬ್ರಹ್ಮಚರ್ಯ ವ್ರತ ಹಾಕೊಂಡು ಹೋಗುವಾಗ ಮತ್ತೆ ಇನ್ನು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಅದು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಗಿರೀಶ್ ಅವರೇ, ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ಬ್ರಹ್ಮಚರ್ಯ ಅಂತ ಹೇಳ್ತಾ ಇದ್ರ 50 ವರ್ಷ ಆದ್ಮೇಲೆ ಮಹಿಳೆಯರು ಕೂಡ ಎಂಟ್ರಿ ಕೊಡಬಹುದು. 50 ವರ್ಷ ಆದ್ಮೇಲೆ ಮಹಿಳೆಯರು ಕೂಡ ಎಂಟ್ರಿ ಕೊಡಬಹುದು. ಅವರು ಮದ್ವೆ ಆಗಿರ್ತಾರೆ, ಬಟ್ ಮುಟ್ಟು ಮಾತ್ರ ನಿಂತಿರುತ್ತೆ ಅಷ್ಟೇ. ನಿಂತ ಮೇಲೆ ಹೋಗಬಹುದು ಅನ್ನೋ ಕಾನೂನು ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ, ನಿಯಮ ಇದೆ. ಕ್ಯಾನ್ ಯು ರಿಪೀಟ್ ಯುವರ್ ಕ್ವೆಶ್ಚನ್ ಪ್ಲೀಸ್? ಈಗ 50 ವರ್ಷ ಆದ್ಮೇಲೆ ಮಹಿಳೆಯರು ಹೋಗಬಹುದು, ಮುಟ್ಟು ನಿಂತ ಮೇಲೆ ಹೋಗಬಹುದು ಅನ್ನೋ ನಿಯಮ ಇದೆ. ನೀವ್ ಹೇಳ್ತಾ ಇದ್ದೀರಾ ಬ್ರಹ್ಮಚರ್ಯದಲ್ಲಿ ಇದ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಹಾಗಾದ್ರೆ ಮುಟ್ಟು ನಿಂತ ಮೇಲೆ ಹೋಗ್ಬೋದು, ಬ್ರಹ್ಮಚರ್ಯ ಬೇರೆ ಇರ್ಬೇಕು ಅಂತ ಹೇಳ್ತಾ ಇದ್ದೀರಾ. ಇದು ತುಂಬಾ ಕನ್ಫ್ಯೂಸ್ ಇದೆ ಅಪ್ಪ. ಅದರಲ್ಲಿ ಏನ್ ಕನ್ಫ್ಯೂಸ್ ಇದೆ ಮೇಡಮ್? ಈಗ ನೀವ್ ಹೇಳಿದ್ರೆ ಬ್ರಹ್ಮಚರ್ಯವನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ಗಿರೀಶ್ ಅವರೇ ನೋಡಿ, ಸತ್ಯ ನಾನು ಕೇಳ್ತೀನಿ ಕೇಳಿ. ಒಂದು ಸತ್ಯ ಮತ್ತು ನಂಬಿಕೆ, ಈ ಸತ್ಯ ನಂಬಿಕೆಯ ನಡುವೆ ತೊಳಲಾಟದಲ್ಲಿ ನಾವೆಲ್ಲ ತೊಡಗಿದೀವಿ. ನಂಬಿಕೆ ಅಂತಕ್ಕಂಥದ್ದು, ಈಗ ತಾವು ಇಲ್ಲಿ ತನಕ ಏನು ಎಕ್ಸ್ಪ್ಲೈನ್ ಮಾಡಿದ್ರಿ, ಯಾಕೆ ಶಬರಿಮಲೆಗೆ ಮಹಿಳೆಯರು ಬರಬಾರದು ಅನ್ನೋದು ನಂಬಿಕೆ. ಆದ್ರೆ ಸತ್ಯ ಬೇರೆ ಇದೆ, ಸತ್ಯ ಪ್ರೂವ್ ಆಗಿದೆ. ಇವತ್ತು ಮಹಿಳೆಯರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅಲ್ಲೇನ್ ಭೂಕಂಪ ಆಗ್ಬಿಡ್ಲಿಲ್ಲ, ಅಲ್ಲೇನ್ ಜ್ವಾಲಾಮುಖಿ ಆಗ್ಬಿಡ್ಲಿಲ್ಲ, ಅಥವಾ ದೇವರು ಅಯ್ಯಪ್ಪ ಸ್ವಾಮಿ ಅವ್ರಿಗೇನು ಶಿಕ್ಷೆ ಕೊಟ್ಬಿಡ್ಲಿಲ್ಲ. ಇವತ್ತು ಇದು ಸತ್ಯ. ನಾವು ನಂಬಿಕೆಯ ಆಧಾರದಲ್ಲಿ ನಡಿಬೇಕಾ, ಸತ್ಯದ ದಾರಿಯಲ್ಲಿ ನಡಿಬೇಕಾ ಅಂತ ಪ್ರಶ್ನೆ. ಸರ್, ನಾನೊಂದು ದಯವಿಟ್ಟು ಸರ್ ನಾನು ಹೇಳ
ಮಾತಾಡಿ 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 ಕೇಳಿ. ಒಂದ್ ನಿಮಿಷ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇರೋದು ಒಂದು ನಂಬಿಕೆ. ಓಕೆ, ನಂಬಿಕೆ ಅಲ್ಲ, ಅದು ಸತ್ಯ. ನಂಬಿಕೆ ಹೆಂಗಾಗುತ್ತೆ? ಅಪ್ಪ ಅಮ್ಮ ಸತ್ಯ. ಒಂದ್ ನಿಮಿಷ. ಅಪ್ಪ ತರ ಯಾವ ತರ ಬಿಹೇವ್ ಮಾಡಬೇಕು ಇದೆಲ್ಲ ಒಂದು ನಮ್ದು ಆಚಾರ. ಓಕೆ, ಅಪ್ಪ ಮನೆಯಲ್ಲಿ ಸಿಸ್ಟರ್ ತರ ಯಾವ ತರ ವಿಚಾರ ಮಾಡ್ಕೊಂಡು ಅಂದ್ರೆ ಇದೊಂದು ಆಚಾರ. ಆದ್ಮೇಲೆ ಅದು ಕಾನೂನು ಆಗ್ಬಿಡ್ತದೆ. ಓಕೆ, ನೆಕ್ಸ್ಟ್ ಸ್ಟೇಜ್ ಇಟ್ ವಿಲ್ ಬಿಕಮ್ ಲೈಕ್ ಕಾನೂನು, ರೈಟ್? ಅದೇ ತರ ಫಸ್ಟ್ ನಂಬಿಕೆ. ಓಕೆ, ಫಸ್ಟ್ ನಂಬಿಕೆ ಆದ್ಮೇಲೆ ಅದು ಕಾನೂನು. ಓಕೆ, ಒನ್ ಮೋರ್ ಥಿಂಗ್, ಇವಾಗ ಅವರ ಎಂಟ್ರಿ ಆಯಿತು. ಓಕೆ, ಎಂಟ್ರಿ ಆಯಿತು ಒಳಗಡೆ, ಆದ್ರೆ ಅವರು ಏನು ಆಗಿಲ್ಲ, ಇದೆಲ್ಲ ಟೈಮ್ ಹೇಳ್ತಾರೆ. ಟೈಮ್ ವಿಲ್ ಟೆಲ್ ದ ಆನ್ಸರ್. ಓಕೆ ಗಿರೀಶ್ ಅವರೇ. ಎಸ್, ಭವ್ಯ ಗೌಡ ಅವ್ರು ಏನೋ ಮಾತಾಡಕ್ ಹೊರಟ್ರು. ಮೇಡಮ್ ಪ್ಲೀಸ್. ಖಂಡಿತ ನೀವು ಕೇಳಿದ್ರಿ ಅಂದ್ರೆ ಏನು ಆಗುತ್ತೆ, ಪ್ರಳಯ ಆಗಲ್ಲ ಹಾಗೆಲ್ಲ. ಖಂಡಿತ ಅಂದ್ರೆ ಹೋಗ್ಬಾರ್ದು ಅಂತ ಹೇಳಿದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಯಾಕಂದ್ರೆ ಶಬರಿಮಲೆಯಲ್ಲಿ, ಅದೇ ಶಬರಿಮಲೆಯಲ್ಲಿ 4 ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. 3ಕ್ಕೆ ಹೋಗ್ಬಹುದು, 1ಕ್ಕೆ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಅದ್ರ ಹಿಂದಿನ ಶಾಸ್ತ್ರ, ಅದು ಬ್ರಹ್ಮಚಾರಿ ದೇವರಿದೆ. 50 ವರ್ಷದ ನಂತರ ಯಾಕೆ ಹೋಗ್ಬಾರ್ದು ಅಂದ್ರೆ, ಏನು ಯಾವ ಮಹಿಳೆ ಋತು ಏನು ಅವ್ರದ್ದು ಪೀರಿಯಡ್ಸ್ ಅವಾಗ ನಿಂತಿರತ್ತೆ, ಆ ಹೋಗೋದ್ರಿಂದ ಅವರಿಗೆ ತೊಂದರೆ ಆಗೋಲ್ಲ. ಸೈಂಟಿಫಿಕ್ ರೀಸನ್ ಏನಂದ್ರೆ, ಮಹಿಳೆಯರು ಆ ಸಮಯದಲ್ಲಿ ಅಂದ್ರೆ ದೇವಸ್ಥಾನದಲ್ಲಿ ಅಖಂಡ ಚೈತನ್ಯ ಇರುತ್ತೆ. ಆ ಚೈತನ್ಯವನ್ನು ಗ್ರಹಣ ಮಾಡುವ ಶಕ್ತಿ ಆ ಸಂದರ್ಭದಲ್ಲಿ ಏನು ನಮ್ದು 10 to 50 years ಒಳಗೆ ಗ್ರಹಣ ಮಾಡೋಕೆ ಆಗೋದಿಲ್ಲ. ಅದರಿಂದ ನೇರವಾಗಿ ನಮ್ಮ ಹೆಣ್ಣು ಮಕ್ಕಳು ಗರ್ಭಕೋಶಕ್ಕೆ ತೊಂದರೆ ಆಗುವ ಕಾರಣನೂ ಕೂಡ ಹೇಳಿದ್ದಾರೆ. ಇದ್ರ ಕಾರಣಕ್ಕೂ ಕೂಡ ಒಂದು ಹೋಗ್ಬಾರ್ದು ಅಂತ ಹೇಳಿಯೂ ಕೂಡ ಇದೆ. ಮತ್ತೊಂದು ಧಾರ್ಮಿಕ ನಂಬಿಕೆ ಇದೆ. ಎಷ್ಟೋ ಲಕ್ಷಾಂತರ ಜನರ ನಂಬಿಕೆಯನ್ನು ಘಾಸಿಗೊಳಿಸೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ಲಲಿತಾ ನಾಯ್ಕ್ ಮೇಡಮ್, ಒಂದು ಕ್ವಶನ್ ಈಗ ಇದಕ್ಕೆ ಅವ್ರ ಉತ್ತರ ಕೊಟ್ಬಿಡ್ಲಿ. ಏನೋ ಸೈಂಟಿಫಿಕ್ ರೀಸನ್ ಕೊಟ್ರಲ್ಲ ಭವ್ಯ ಗೌಡ ಅವರು, ಅದಕ್ಕೆ ಬಿಟ್ಟು ಲಲಿತಾ ನಾಯ್ಕ್ ಅವರ ರಿಯಾಕ್ಷನ್ ಏನು? ಸೈಂಟಿಫಿಕ್ ಅನ್ನೋದಕ್ಕೆ ಅವ್ರು ಹೇಳ್ತಾ ಇರೋದು ಯಾವ ರೀತಿಯಿಂದಲೂ ಹೊಂದಾಣಿಕೆ ಅಲ್ಲ. ಸೈಂಟಿಫಿಕ್ ಅಂದ್ರೆ ಮಾನವೀಯತೆ, ಸತ್ಯ, ಇವುಗಳು ಸೇರಿದಾಗ ಸೈಂಟಿಫಿಕ್ ಆಗೋದು. ಇವು ನಾವು ನಂಬಿಕೆಗಳು, ಏನೇನೋ ಗೊಳ್ಳು ಪುರಾಣಗಳು, ಒಬ್ರಿಗೊಂದು ಅನ್ಯಾಯ ಮಾಡುವಂತದ್ದು, ಅಸಮಾನತೆ, ಇವೆಲ್ಲವೂ ಕೂಡ ಸೈಂಟಿಫಿಕ್ ಅನ್ನೋ ಮಹಿಳೆಯರು ಬರಬಾರ್ದು ಅಂತ ಹೇಳ್ತಾರೆ. ಏನ್ ದೇವ್ರು ಹೇಳಿದಾರ? ಹೇಳೋದು ಬಿಟಿ ಲಲಿತಾ ನಾಯಕ್ ಅವರವ್ರಿಗೆ. ಓಕೆ, ಲಲಿತಾ ನಾಯ್ಕ್ ಅವ್ರು ನಿಮ್ಮ ಮಾತನ್ನ ನಿಮ್ಮ ಮಾತನ್ನೇ ಪ್ರಶ್ನೆಯಾಗಿ ತಗೋತೀನಿ. ಮೇಡಮ್, ತಾವೆಲ್ಲರೂ ಕೂಡ ಮಹಿಳಾ ಹೋರಾಟಗಾರ್ತಿಯರು, ಮಹಿಳೆಯರ ಸಮಾನತೆಗಾಗಿ ದೊಡ್ಡ ದೊಡ್ಡ ಹೋರಾಟಗಳನ್ನೆಲ್ಲ ನಡೆಸಿದಂತವ್ರು. ಈಗ ಮುಸ್ಲಿಂ ಧರ್ಮದಲ್ಲೂ ಕೂಡ ಮಸೀದಿಗಳಿಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ. ತಾವ್ ಯಾರು ಕೂಡ ಇದ್ರ ಬಗ್ಗೆ ಧ್ವನಿನೇ ಎತ್ತಿಲ್ಲ. ಅಲ್ಲಿ ಮಹಿಳೆಯರಿಗೆ ಶೋಷಣೆ ಆಗ್ತಾ ಇಲ್ವಾ? ಅಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇಲ್ವಾ? ಈ ಪ್ರಶ್ನೆ ಯಾಕೆ ತಾವ್ ಯಾರು ಎತ್ತಲ್ಲ? ನೋಡಿ, ಇದನ್ನ ನಾನು ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸತಿ ಪದ್ಧತಿ ಸಾವಿರಾರು ವರ್ಷಗಳ ಕಾಲ ಇದ್ರೂ ಕೂಡ ಅದಕ್ಕೊಂದು ಕಾಲ ಕೂಡ ಬಂದಾಗ ಹೋಯ್ತದು. ಅಲ್ಲಿ ತನಕ ಯಾರು ಧ್ವನಿ ಎತ್ತಿಲ್ಲ. ಹಾಗೇನೆ ಒಂದು ಕಾಲಘಟ್ಟದಲ್ಲಿ ಪ್ರಾರಂಭವಾದಂತ ಯಾವುದೇ ಉತ್ತರವನ್ನು ಪಡ್ಕೊತೀನಿ ಲಲಿತಾ ನಾಯ್ಕ್ ಅವರೇ, ನಿಮ್ಗೆ ಅವಕಾಶ ಕೊಡ್ತೀನಿ. ಹಾಗೆ ಭವ್ಯ ಗೌಡ ತಮಗೂ ಅವಕಾಶ ಕೊಡ್ತೀನಿ. ದಯವಿಟ್ಟು ಇವಾಗ ಭಕ್ತರು ದೇವಸ್ಥಾನದ ಮುಂಭಾಗದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಹಿಂದೂ ಶಾಸ್ತ್ರ ಪುಣಿದ, ನಮಗೆ ಶಬರಿಮಲೆ ಪುಣಿದ ಒಂದೇ ಮಾತ್ರ ಈ ತರ ನಮ್ಮಲ್ಲಿ ಇಂಡಿಯಾದಲ್ಲಿ ಇದೆ. ಅದನ್ನ ನಾವು ಕಾಪಾಡೋದು ಸದ್ಯ ಇದನ್ನು ಮಾಡ್ಬೇಕು. ಸ್ವಾಮಿ ಪರಮೇಶ್ವರಂ ಗುರುಸ್ವಾಮಿ ಅಂತ. ಕೇರಳ ಸರ್ಕಾರ ಈ ಒಂದು ತೀರ್ಮಾನಕ್ಕೆ ತುಂಬಾ ಖಂಡನೆ ವ್ಯಕ್ತಪಡಿಸ್ತೇವೆ. ಯಾಕಂದ್ರೆ ಕಾರ್ತಿಕ ಮಾಸ 1ರಿಂದ ಧನುರ್ಮಾಸ ಇದು ಜ್ಯೋತಿ, ಶಬರಿಮಲೆ ಜ್ಯೋತಿ ಆಗೋವರೆಗೂ ಸಾವಿರಾರು ಭಕ್ತರು, ಲಕ್ಷಾಂತರ ಭಕ್ತರು ನಮ್ಮ ಶಬರಿಮಲೆಗೆ ಯಾತ್ರೆ ಬರ್ತಾರೆ. ಈ ಒಂದು ಇಬ್ಬರು ಹೆಂಗಸರು ಹೋಗಿರೋದು ತುಂಬ ಅಪರಾಧ ಇದು. ಯಾಕಂದರೆ ಅವರು ಹೋಗ್ಬೋದು, ಯಾವಾಗಾದರೂ ಹೋಗಲಿ. ಈ ಒಂದು ನಾವು ಸ್ವಾಮಿಗಳೆಲ್ಲ ನಾವು ಒಂದು ಪಾವಿತ್ರ್ಯತೆ, ಈ ಒಂದು ಕಟ್ಟುನಿಟ್ಟಿನ ಆಚಾರವನ್ನು ಆಚರಿಸ್ಕೊಂಡು ಹೋಗ್ತಾರೆ. ಆ ಒಂದು ಇದು ಆ ವ್ರತಕ್ಕೆ ಒಂದು ಭಂಗ ತಂದಂಗೆ ಆಗುತ್ತೆ. ಇದು ಕೇರಳ ಸರ್ಕಾರ ತುಂಬ ಒಂದು ಕೆಟ್ಟ ತೀರ್ಮಾನ ತಗೊಂಡು ನಮಗೆಲ್ಲ ಮನಸ್ಸಿಗೆ ತುಂಬ ಆಘಾತವಾಗಿದೆ ಹೋಗಿರೋದ್ರಿಂದ. ಸ್ವಾಮಿ ಅವ್ರಿಗೆಲ್ಲ ಒಂದು ಒಳ್ಳೆ
ದಾರಿ ತೋರಿಸ್ಲಿ ಅಂತ ಬೇಡ್ಕೊಂತೀವಿ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಇವತ್ತು ಬೆಳಗ್ಗೆ 3:45ಕ್ಕೆ ದುರ್ಗಾ ಆಗಿರ್ಬೋದು, ಬಿಂದು ಆಗಿರ್ಬೋದು, ಏಕಾಏಕಿ ದೇವಾಲಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾಗಿದೆ. ಎಂಟ್ರಿ ಕೊಟ್ಟ ಬಳಿಕ ಸಾಕಷ್ಟು ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. ಈಗ ಗಮನಿಸ್ತಾ ಇದ್ರೆ ಎಷ್ಟು ಮಟ್ಟಿಗೆ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ. ಒಂದಷ್ಟು ಮಂದಿ ಸಂತಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಲಲಿತಾ ನಾಯಕ್ ಮೇಡಮ್ ಹೇಳ್ತಾ ಇದ್ರಿ, ನೀವು ಮಸೀದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟರವರೆಗೂ ಕೂಡ ಯಾರು ಕೂಡ ಧ್ವನಿಯನ್ನ ಎತ್ತೇ ಇಲ್ಲ. ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬರೀ ಹಿಂದೂ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ, ಶಬರಿಮಲೆಗೆ ಮಾತಾಡ್ತಾರೆ, ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ ಇದಕ್ಕೆ ಅಂತ? ಆಯಾ ಧರ್ಮಗಳಲ್ಲಿ ಆಯಾ ಹೆಣ್ಣು ಮಕ್ಕಳಿಗೆ ಯಾವಾಗ ತಮಗೆ ಆ ವಿಷಯದಲ್ಲಿ ಅನ್ಯಾಯ ಆಗ್ತಿದೆ ಅನ್ನಿಸುತ್ತೋ ಅಂತ ಸಂದರ್ಭದಲ್ಲಿ ಅವರು ಹೋರಾಟ ಹಾಗಾದ್ರೆ ಇಲ್ಲಿ ನಿಮಗೆ- ಅನ್ಯಾಯ ಆಗ್ತಾ ಇಲ್ಲ? ನಿಮಗೆ- ನಿಮಗೆ ಹೇಳಿ, ಪ್ರಾಮಾಣಿಕವಾಗಿ ಹೇಳಿ ಮೇಡಮ್, ನಿಮಗೆ ವೈಯಕ್ತಿಕವಾಗಿ ಅವರಿಗೆ BT ಲಲಿತಾ ಅನ್ನಿಸ್ಬೇಕು. ನಾಯಕ್ಗೆ ಅವ್ರಿಗೆ ಮುಸ್ಲಿಂ ಅನ್ನಿಸ್ಬೇಕು. ಧರ್ಮದಲ್ಲಿ ಅವ್ರಿಗೆ ಹೆಣ್ಮಕ್ಳಿಗೆ ಅನ್ನಿಸಿ ಅನ್ಯಾಯ ಅವ್ರು ಆಗ್ತಿದೆ ಅಂತ ಅನ್ಸಿದ್ಯಾ ಇಲ್ವಾ? ಅವ್ರಿಗೆ ಅನ್ಸ್ಬೇಕು. ನಿಮಗೆ ಅನ್ಸಿದ್ಯಾ ಇಲ್ವಾ ಮೇಡಮ್? ಅವ್ರ ವಿಚಾರ ಬಿಟ್ಬಿಡಿ. ಹೋರಾಟಗಾರರು ನೀವು, ನಿಮಗೆ ಅಲ್ಲ, ಅನ್ಸಿದ್ಯಾ ನಿಮಗೆ ಇಲ್ವಾ ಅನ್ಸಿದ್ರೆ ಹೇಳಿ? ನೀವ್ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಇಲ್ಲಿ ಕೇಳ್ರಿ, ನನಗೆ ಅನ್ನಿಸಿದೆ. ಮತ್ತೆ ಅದ್ರ ಮೇಲ್ಪಟ್ಟು ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ. ಶಬರಿಮಲೆಗೆ ಹೋಗೋದೇ ವೇಸ್ಟ್ ಅಂತೀನಿ ನಾನು. ಅಲ್ಲ, ಆ ದೇವ್ರು ಇಲ್ಲ, ಕಾಡದು, ಆ ಕಾಡನ್ನ ನಾಶ ಮಾಡ್ತಾ ಇದ್ದಾರೆ ಇವರೆಲ್ಲ ನೋಡಿ, ಸೇರ್ಕೊಂಡು. ಧಾರ್ಮಿಕ ನಂಬಿಕೆಗಳನ್ನ ಇವರೆಲ್ಲ ಪ್ರಶ್ನೆ ದೇವ್ರು ಮಾಡೋದಕ್ಕೆ ಇರೋದು. ನಿಮ್ಗೆ ಯಾವ ನಮ್ಮ ಹಕ್ಕು ಇಲ್ಲ. ಮನಸ್ಸಲ್ಲಿ ಹೌದು. ಆ ನೀವು ರೀತಿ- ಯಾರು ಅಲ್ಲ, ಹಾ. ಯು ಆರ್ ನಥಿಂಗ್. ಅದನ್ನ ಹೇಳೋದಕ್ಕೆ ಅದನ್ನ ಅದಕ್ಕೆ ಯಾರು ನಾನು ಹೇಳ್ಬಹುದು? ಹೇಳ್ಬೋದು. ನಿಮ್ಮ ನಂಬಿಕೆಗಳು ತಪ್ಪು ಅಂತಾನು ಹೇಳ್ಬಹುದು. ನೀವೇನ್ ಆಯ್ತಾ? ನಿಮ್ಮ ಮಾತಾಡ್ತಾ ವಾಗ್ದಾಳಿಗಳು ಇದ್ದೀರಾ? ತಪ್ಪು ಅಂತಾನು ಹೇಳ್ಬಹುದು. ಆಯ್ತಾ? ಅವರವರ ನನ್ನ ಭಕ್ತಿ ಧಾರ್ಮಿಕ ಅವರವರಿಗೆ, ನಂಬಿಕೆ ಅದನ್ನ ಬಿಟ್ಟುಬಿಡಿ. ನಿಮ್ಮ ನಿಮ್ಮ ಹತ್ರ ಯಾರು ನಂಬಿಕೆ ಕೇಳಕ್ ಬಂದಿಲ್ಲ, ಯಾರು ಹೋಗ್ಬೋದಾ ಹೇಳ್ತಾರೆ? ಬೇಡವಾ ಮೇಡಮ್ ಅಂತ. ಅಲ್ಲ. ಆಗಿರೋದು ನಮ್ಮ ಭಾವನೆ ಇಲ್ಲಿ ಕೇಳ್ರಿ, ನನಗೆ ವೈಯಕ್ತಿಕವಾಗಿ ನಿಮಗೆ ಏನು ಅನ್ಸತ್ತೆ ಅಂತ ನೀವು ಹೇಳಿದ್ರಲ್ಲ. ನಾನು ವೈಯಕ್ತಿಕವಾಗಿ ನಿಮ್ಮನ್ನು ಕೇಳಿದ್ದು ಮುಸ್ಲಿಂ ಮಹಿಳೆಯರ ಬಗ್ಗೆ. ಶಬರಿಮಲೆಗೆ ಹೋಗ್ಬೇಕಾ ಬೇಡ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಮಾಡಿಲ್ಲ ಇದು ಮೇಡಮ್. ನಾವು ಕೇಳ್ತಾ ಇಲ್ಲ. ಈಗ ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅನ್ನೋ ಮೊದಲು ನಾನೇನ್ ಹೇಳ್ತಾ ಇದ್ದೀನಿ, ಅವ್ರು ಯಾರು ಸುಮ್ಮನೆ ನಡುವೆ ಬಹಳಷ್ಟು ಪ್ರಕಾರ ಮಾಡ್ತಾ ಇದ್ದಾರೆ. ಅವ್ರು ಸ್ವಲ್ಪ ಸುಮ್ಮನಿದ್ರೆ ನಮ್ಮ ಮನಸ್ಸಿನ ಭಾವನೆ ಹೇಳ್ಬಹುದು. ಮುಸ್ಲಿಂ ಮಹಿಳೆಯರಿಗೆ ತಮಗೆ ಅನ್ಯಾಯ ಆಗಿದೆ ಅಂತ ಅನ್ನಿಸಿದಾಗ ಅವರು ಇಂಥ ಹೋರಾಟವನ್ನ ಮಾಡಬಹುದು. ಈಗ ನನಗೆ ಅನಿಸಿದೆ ಅನ್ಯಾಯ ಅದು ಅಂತ ನನಗೆ ಅನಿಸಿದೆ. ಯಾಕೆ ನೀವು ಅಯ್ಯಪ್ಪನ ದೇವ್ರೇ ಅಲ್ಲ ಅಂತೀರಾ? ಯಾವ ಆಧಾರದ ಮೇಲೆ ಹೇಳ್ತೀರಾ? ನಾಳೆ ರಾಮ ಅಲ್ಲ ಅಂತ ಹೇಳ್ತಾ ಇದ್ದೀರಾ, ಈಗ ಅಯ್ಯಪ್ಪನ್ನು ಕೂಡ ಅಲ್ಲ ಅಂತ ನನಗೆ ಹೇಳ್ತಾ ಅನ್ಸತ್ರಿ, ಇದ್ದೀರಾ ನಾವು ನೀವು? ದೇವ್ರು ಇನ್ನೊಂದು ಅಲ್ಲ, ಕಡೆಯಿಂದ ಅವನೊಬ್ಬ ದೇವರು ಮನುಷ್ಯ. ನಿಮ್ಗೆ ದೇವರು ಅನ್ನಿಸ್ತಾರೆ. ಅವನೊಬ್ಬ ಕೋಟ್ಯಾಂತರ ಮನುಷ್ಯನೇ ಹಿಂದೂಗಳ ಆಗಿರ್ಬಹುದು ಭಾವನೆ ಪಾಪ. ನಿಮ್ಗೆ ದೇವರು ಅಂತ ಅನ್ನಿಸ್ತಾ ಇಲ್ವಾ? ನೀವು ಕಾಡಿನಲ್ಲಿ ಹೋಗಿ ಅಲ್ಲಿಯ ಜಾಗವನ್ನ ಆಕ್ರಮಣ ಮಾಡಿ ಅಲ್ಲಿಯ ಪ್ರಾಣಿಗಳಿಗೆ ಎಲ್ಲ ನಗರದಲ್ಲಿ ನುಗ್ಗುವಂಗೆ ಮಾಡ್ತಾ ಇರೋದು ನೀವುಗಳು, ನಿಮ್ಮಂತ ಜನಗಳು. ಯಾಕ್ರಿ ನಿಮಗೆ ಊರುಗಳಿಲ್ವಾ? ಊರುಗಳಲ್ಲಿ ದೇವಸ್ಥಾನ ಕಟ್ಕೊಳಕ್ ಆಗಲ್ವಾ? ಹೋಗಿ ಕಾಡಲ್ಲೆಲ್ಲ ನಾಶ ಮಾಡಿ ಮತ್ತೆ ಮಾತಾಡ್ತಾರೆ. ಅಲ್ಲಿ ಹೆಣ್ಮಕ್ಳು ಹೋದ್ರೆ ಮತ್ತೆ ಬೇಡ ಅಂತಾರೆ ಇವರು. ಲಲಿತಾ ಮೇಡಮ್, ನಿಮ್ಮ ಪ್ರಕಾರ ದೇವರಂದ್ರೆ ಯಾರು? ರಾಮನು ದೇವರಲ್ಲ, ಈ ಕಡೆ ಅಯ್ಯಪ್ಪನು ದೇವರಲ್ಲ ಅಂದ್ರೆ ನಿಮ್ಮ ಪ್ರಕಾರ ಸ್ಪಷ್ಟವಾದ ಪ್ರಶ್ನೆಗೆ ದೇವರು ಯಾರು ಅಂದ್ರೆ ಯಾರು ನಿಜವಾಗಿ ಸತ್ಯವನ್ನ ಮಾತಾಡ್ತಾರೋ, ಯಾರು ಪ್ರಾಮಾಣಿಕವಾಗಿ ಮನುಷ್ಯನ ಕಡೆ ಗಮನ ಕೊಡ್ತಾರೋ ಅವರೇ ದೇವರು. ನೀವು ಶಬರಿಮಲೆಗೆ ಇನ್ನೂ ಕೂಡ ಹೋಗ್ಲಿಲ್ಲ ಅನ್ಸತ್ತೆ. ಅಲ್ಲಿ ಎಷ್ಟು ಚೆನ್ನಾಗಿ ದಟ್ಟವಾದ ಅರಣ್ಯ ಇದೆ, ಅಲ್ಲಿ ಕಾಡು ಇದೆ ಅಂತ ಹೇಳಿ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಏನೋ ಆ ಅರಣ್ಯದಲ್ಲಿ ನಾಶ ಮಾಡಕ್ಕೆ ಮನುಷ್ಯ ಕಾಲಿಡೋದು ಅಂತಿರೋದು ನಾನು. ಆ ದಟ್ಟವಾದ ಅರಣ್ಯವಾಗಿ ಬಿಡಿ. ಆ ದಟ್ಟವಾದ ಅರಣ್ಯವನ್ನ, ಆ ಸುಂದರವಾದ ವಾತಾವರಣವನ್ನ ಅಲ್ಲಿ ಬಿಡಿ. ನಿಮ್ಮ ನಗರವನ್ನ, ನಿಮ್ಮ ಊರುಗಳನ್ನ ನೀವು ನೋಡ್ಕೊಳ್ಳಿ ಅಂತ ನಾವು ಹೇಳೋದು. ಕಮ್ಯುನಿಸ್ಟ್ ಸರ್ಕಾರ ಇದೆ ಅಲ್ಲ, ಅದು ಸುಮ್ಮನೆ ಇರತ್ತೋ? ಅಲ್ಲಿಂದ ಅದು ಆರಾಮಾಗಿ ಇರತ್ತೆ. ಅಲ್ಲಿ ರಾಜಮನೆತನಕ್ಕೆ ಆಡಳಿತ ಕೊಡಿ, ತುಂಬಾ ಸುಂದರವಾಗಿ ಇರತ್ತೆ. ಶಾಂತವಾಗಿ ಭಕ್ತಾದಿಗಳು ಹೋಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಹೋಗಿ ಬರ್ತಾರೆ. ನಿಮ್ಮಂತ ಕೆಲವು ಈ ಯಾವ್ದು ಅಂತ ಹೇಳಿದ್ರೆ ನೀವೆಲ್ಲ ಗುಲಾಮ್ಗಿರಿಗೆ ಮನಸ್ಸು ಕೊಟ್ಟಂತ ಜನ. ಓಕೆ, ನಾನು ನಿಮ್ಮಿಬ್ಬರ ಮಧ್ಯದಲ್ಲಿ ಗಿರೀಶ್ ಅವ್ರನ್ನು ಕೂಡ ಕೊನೆಯಲ್ಲಿ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಗಿರೀಶ್ ಅವರು ತಾವು ಲಲಿತಾ ನಾಯಕ್ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಅಯ್ಯಪ್ಪ ದೇವರಲ್ಲ, ಅಲ್ಲಿಗೆ ಯಾಕೆ ಹೋಗ್ಬೇಕು? ದೇವಸ್ಥಾನವನ್ನ ಕಟ್ಟೋದಕ್ಕೋಸ್ಕರ ಕಾಡನ್ನ ಯಾಕೆ ನಾಶ ಮಾಡ್ತೀರಾ? ಎಲ್ಲಾ ಹಿಂದೂಗಳು ಸ್ವಾರ್ಥಿಗಳು, ಈ ತರದ ಕೆಲವು ಮಾತುಗಳನ್ನ ಆಡಿದ್ದಾರೆ. ತಮ್ಮ ಲಾಸ್ಟ್ ರಿಯಾಕ್ಷನ್ ಅದಕ್ಕೆ ನೋಡಿ. ಕಾಡು ನಾಶ ಮಾಡ್ತೀವಿ ಅಂತ ಹೇಳಿದ್ದು. ಇವಾಗ ಮೇಲ್ ಹೋಗುವಾಗ ಪರ್ ಇಯರ್ 4.5 crore ಜನ ಹೋಗ್ತಾ ಇವೆ. ಇಟ್ಸ್ ಆನ್ಲೈನ್ ರೆಕಾರ್ಡ್. ಇವಾಗ ಲೇಡೀಸ್ ಅವಾಗ ಇವರು ಏನ್ ಮಾಡ್ಬೇಕು? ಲೇಡೀಸ್ ನಾವು ಹೋಗಿಲ್ಲ ಅಂದ್ರೆ ಅಷ್ಟು ಪಾಪ್ಯುಲೇಷನ್ ಕಮ್ಮಿ ಆಗುತ್ತಲ್ವಾ? ಇಟ್ಸ್ ಎ ಸಿಂಪಲ್ ಲಾಜಿಕ್. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಇವಾಗ ಇದು ಇಂಡಿಯಾ ಒಳಗಡೆ ಇರೋ ಲಾಬಿ ಅಲ್ಲ ಇದು. ಇಟ್ಸ್ ಎ ಇಂಟರ್ನ್ಯಾಷನಲ್ ಲಾಬಿ. ಬಿಕಾಸ್ ಫಸ್ಟ್ ವತಿಕನ್ ವಾಸ್ ನಂಬರ್ ಫಸ್ಟ್ ಇನ್ ಪಿಲಿಗ್ರಿಮ್, ಸೆಕೆಂಡ್ ಮಕ್ಕಾ ಮದೀನಾ, ಥರ್ಡ್ ಆಫ್ ಕೋರ್ಸ್ ಕುಂಭಮೇಳ. ಆದ್ರೆ ಅದು 12 yearsಗೆ ಒಂದ್ಸರಿ ಆಗುತ್ತೆ.
ಇವಾಗ ಪರ್ ಇಯರ್ ಆಗದಲ್ಲಿ ಶಬರಿಮಲ. ಇವಾಗ ಇದು ಜಸ್ಟ್ ಅಪ್ಸ್ ಅಂಡ್ ಡೌನ್ ಆಯ್ತು. ಯಾವ ತರ ಅಂದ್ರೆ ಶಬರಿಮಲ ಇಟ್ ಬಿಕೇಮ್ ನಂಬರ್ 1, ವತ್ತಿಕಾನ್ ಇಟ್ ಬಿಕೇಮ್ ನಂಬರ್ 2, ಅಂಡ್ ಮಕ್ಕ ಮದೀನಾ ಇಟ್ ಬಿಕೇಮ್ ನಂಬರ್ 3. ಬಿಕಾಸ್ ವಾಟ್ ಐ ಥಿಂಕ್, ನಾನು ಏನ್ ಅನ್ಸ್ಕೊಳ್ತೇನೆ ಅಂದ್ರೆ ಇದು ಇಂಟರ್ನ್ಯಾಷನಲ್ ಲಾಬಿ ಇದೆ ಅಂತಕ್ಕಂಥದ್ದು ಗಿರೀಶ್ ಅವರ ಅಭಿಪ್ರಾಯ. ಇಂಟರ್ನ್ಯಾಷನಲ್ ಲಾಬಿ. ಎಸ್ ಸರ್, ಥ್ಯಾಂಕ್ ಯು. ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ಏನು ಇವರು BT ಲಲಿತಾ ನಾಯಕ್ ಅವರು ಹಿಂದೂ ಧರ್ಮದ ದ್ವೇಷದ ಭರದಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅವರು ಅಧ್ಯಯನ ಮಾಡದೆ ಅಂದ್ರೆ ಒಟ್ಟು ಯಾವುದೋ ಒಂದನ್ನ ವಿರೋಧ ಮಾಡ್ಬೇಕಲ್ಲ, ಆದ್ರೂ ವಿರೋಧ ಮಾಡ್ಲಿಕ್ಕೆ ಅವ್ರ ಹತ್ರ ಸ್ಪಷ್ಟವಾದ ಉತ್ತರ ಇಲ್ಲದ ಭರದಲ್ಲಿ ಈ ತರ ಅರಣ್ಯ ಇರ್ಬೋದು, ರಕ್ಷಣೆ ಇರ್ಬೋದು, ದೇವರು ಇಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಏನು BT ಲಲಿತಾ ನಾಯ್ಕ್ ಅವ್ರಿಗೆ ನಂದೊಂದು ಪ್ರಶ್ನೆ ಇದೆ ಮೇಡಮ್. ತಮ್ಮ ಮಾತನ್ನ ಒಪ್ಪೋದಾದ್ರೆ ಮನುಷ್ಯರು, ಅದರಲ್ಲೂ ಕೂಡ ನಾಸ್ತಿಕರು, ಆಸ್ತಿಕರು, ದೇವರನ್ನ ಪೂಜೆ ಮಾಡ್ತಕ್ಕಂಥವ್ರು ಕಾಡ್ಗೆ ಹೋಗಿದ್ದಾರೆ, ಕಾಡನ್ನ ಕಡ್ದಿದ್ದಾರೆ, ಅಲ್ಲಿ ದೇವಸ್ಥಾನ ಕಟ್ಕೊಂಡಿದ್ದಾರೆ, ಎಲ್ಲ ಫೈನ್, ಅದನ್ನ ನೀವು ವಿರೋಧಿಸ್ತೀರಾ, ನಿಮ್ಮ ಮಾತಲ್ಲೇ ಗೊತ್ತಾಯ್ತು. ಅಟ್ಲೀಸ್ಟ್ ತಾವು ಮಹಿಳಾ ಪರ ಹೋರಾಟಗಾರ್ತಿಯರಾಗಿದ್ದು ಆ ಮಹಿಳೆಯರು ಯಾರು ದೇವಸ್ಥಾನ ಪ್ರವೇಶ ಮಾಡಿದ್ರು ಅವ್ರಿಗೊಂದು ಕಿವಿ ಮಾತು ಹೇಳಬೇಕಾಗಿತ್ತು. ನಾವಾದ್ರೂ ಕಾಡು ಉಳಿಸೋಣ, ನಾವು ಹೆಂಗಸರು ಕಾಲೇ ಇಡೋದು ಬೇಡ ಅಲ್ಲಿಗೆ ಅಂತ ಯಾಕೆ ಹೇಳಿಲ್ಲ ತಾವು? ಅವ್ರಿಗೆ ಬೇಡ ಅಂತ ಹೇಳಿ ಇವ್ರಿಗೆ ಬೇಕು ಅಂತ ಹೇಳೋದಕ್ಕೆ ನಮಗೆ ಮನಸ್ಸು ಒಪ್ಪಲ್ಲ. ಹೋದ್ರೆ ಪಾಪ ಅವರು ಹೋಗ್ಲಿ. ಅಲ್ಲ, ಒಂದ್ ಕಡೆ ನೀವು ದೇವರನ್ನ ಪೂಜೆ ಮಾಡ್ತಕ್ಕಂಥವ್ರನ್ನೂ ಬೈತೀರಾ, ಒಂದ್ ಕಡೆ ಮಹಿಳೆಯರು ಹೋದ್ರೆ ಅದು ಸರಿ ಅಂತೀರಾ. ಯಾಕ್ರಿ ದೇವರು ಗಂಡಸರಿಗಿದ್ದಾರೆ ಹೆಂಗಸರಿಗಿಲ್ಲ ಅಂತೀರಾ? ನಿಮ್ಮ ಮಾತುಗಳಲ್ಲೇ ಗೊಂದಲ ಇದೆ ಮೇಡಮ್. ವಿಷಯ ಬಂದಾಗ ನೀವು ಅರ್ಥ ಮಾಡ್ಕೊಳ್ಳಿ. ಹಕ್ಕಿನ ವಿಷಯ ಬಂದಾಗ ಪುರುಷರಿಗಿರೋ ಹಕ್ಕು ಮಹಿಳೆಯರಿಗೆ ಬೇಕು ಅಂತೀವಿ. ಆದ್ರೆ ಧರ್ಮದ ವಿಷಯ ಬಂದಾಗ ನಾವೇನ್ ಹೇಳ್ತೀವಿ, ನಮ್ಮ ಕಾಡುಗಳನ್ನ ಉಳಿಸೋಣ, ನಿಮ್ಮ ದೇವರು ಧರ್ಮ ಏನಿದ್ರು ಮನೆಯಲ್ಲಿ ಮಾಡ್ಕೋಬಹುದು, ಊರುಗಳಲ್ಲಿ ನಮ್ಮ ನಾಡುಗಳಲ್ಲಿ, ನಾಡಿನಿಂದ ಕಾಡಿಗೆ ಹೋಗೋದು ಬೇಡ ಅನ್ನೋ ಅರ್ಥದಲ್ಲಿ ಆ ರೀತಿಯಾಗಿ ಹೇಳ್ತೀವಿ. ಇದು ಕಾಡುಗಳನ್ನ ಕಡಿದು ಉತ್ತರ, ಕಾಡುಗಳನ್ನ ಕಡಿದು ಕಾಲೋನಿಗಳನ್ನ ಮಾಡಿ ಅಲ್ಲಿ ಕೂಡ ಕೆಲವರು ದೇವಾಲಯಗಳನ್ನ ಕಟ್ಕೊಂಡಿದ್ದಾರೆ ಬೇರೆ ಧರ್ಮದವರು. ಅದನ್ನು ಕೂಡ ತಾವು ವಿರೋಧಿಸ್ತೀರಾ? ಹಾಗಾದ್ರೆ ನಾನು ಉದಾಹರಣೆ ಹೇಳ್ಬಿಡ್ತೀನಿ ಯಾವ್ಯಾವ ಅಂತ ಬೇಕಾದ್ರೆ. ಖಂಡಿತ ವಿರೋಧ ಬೇಕಾದಷ್ಟಿದೆ ರೀ. ನಿಮ್ಗಿನ್ನ ನಾನು ಕೂಡ ಅದನ್ನ ಹೇಳ್ತೀನಿ, ಬೇಕಾಗಿಲ್ಲ. ಅದು ಸದ್ಯ ಕಾಡಿನ ತಂಟೆಗೆ ಹೋಗ್ಬೇಡಿ. ಎಲ್ಲ ಆನೆಗಳು, ಪ್ರಾಣಿಗಳು ಎಲ್ಲವೂ ಕೂಡ ನಾಡಿನಲ್ಲಿ ಬರ್ತಾ ಇದಾವೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಯಾರು ಹೋಗೋದು ಬೇಡ ಅಂತ ಮಾಡಿದ್ರೆ ಇನ್ನೂ ಒಳ್ಳೇದೆ. ಯಾಕೆಂದ್ರೆ ನ್ಯಾಯಾಲಯ ಯಾಕೆ ಹೇಳಿದೆ ಅಂದ್ರೆ, ಪುರುಷರಿಗಿರೋ ಹಕ್ಕು ನಮಗ್ ಕೊಡಿ ಅಂದಾಗ ಅವ್ರು ಒಪ್ಕೊಂಡಿದ್ದಾರೆ. ಪುರುಷರಿಗಿರುವಂತಹ ಹಕ್ಕು ಅನ್ನೋ ವಿಷಯಕ್ಕೆ ಮಾತ್ರ. ಬಟ್ ಮೇಡಮ್, ಅದೇ ಸಾಂವಿಧಾನಿಕ ಪೀಠದಲ್ಲಿ ಇಂದು ಮಲ್ಹೋತ್ರಾ ಅಂತಕ್ಕಂಥ ನ್ಯಾಯಾಧೀಶ ಇದ್ರು, ಅವರು ಕೂಡ ಒಬ್ರು ಮಹಿಳೆಯರು. ಇದು ಆರಾಧಕರ ವಿಚಾರ. ಧರ್ಮದ ಅಗತ್ಯ ಏನು ಅಂತಕ್ಕಂಥ ನಿರ್ಧರಿಸುವ ಅಭ್ಯಾಸ ನ್ಯಾಯಾಲಯಗಳಿಗೆ ಬೇಕಿಲ್ಲ ಅಂತ ಮಹಿಳಾ ನ್ಯಾಯಾಧೀಶರು ತೀರ್ಪು ಕೊಟ್ರು. ಅದನ್ನ ತಾವ್ಯಾಕೆ ಯಾವತ್ತೂ ಕೂಡ ಎತ್ತಿಲ್ಲ ವಿಚಾರಗಳನ್ನ? ಅವರಿಗೆ ಮಹಿಳಾ ಹೋರಾಟದ ಬಗ್ಗೆ ಗಮನ ಇಲ್ಲ ಅಂತೀರಾ? ಅದನ್ನ ಯಾಕೆ? ಅವರ ಅಭಿಪ್ರಾಯ. ಹಾಗೇನೆ ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಮತ್ತೊಬ್ರು ಅತಿಥಿ ಜಾಯಿನ್ ಆಗ್ತಾ ಇದ್ದಾರೆ, ಮಹಿಳಾ ಪರ ಹೋರಾಟಗಾರ್ತಿಯಾದಂತಹ ಪ್ರೀತಿ ನಾಗರಾಜ್ ಅವರು ಮೈಸೂರಿನಿಂದ. ಮೇಡಮ್ ನಮಸ್ತೆ. ನಮಸ್ತೆ. ನೀವು ಪರವಾಗಿ ಇದ್ದೀರಾ ಅಂತ ಗೊತ್ತಿದೆ, ನಿಮ್ಮ ಮೊದಲ ರಿಯಾಕ್ಷನ್ ಏನ್ ಹೇಳ್ತೀರಾ ನೀವು ಅಂತ? ನೀವು ಪರವಾಗಿ ಇದ್ದೀರಾ ಅಂತ ನಿರ್ಧಾರ ಮಾಡಿ ಆದ್ಮೇಲೆ ಇನ್ನು ಹೇಳೋಕೆ ಏನ್ ಸಾಧ್ಯ ಇದೆ? ನಾನು ಹೇಳೋದು ಇದನ್ನ, ಈ ಬದಲಾವಣೆಯನ್ನ ದೇವರು ಯಾವಾಗ ಬದಲಾವಣೆ ಬಯಸಿದಾಗ್ಲೆಲ್ಲ ಸಂಪ್ರದಾಯದಲ್ಲಿ ಮನುಷ್ಯರ ಮೂಲಕವೇ ಬದಲಾವಣೆ ಬಂದಿದೆ. ಈ ಬದಲಾವಣೆಯನ್ನ ಸುಪ್ರೀಂ ಕೋರ್ಟ್ ಮೂಲಕ ಮತ್ತು ಈ ಮಹಿಳೆಯರ ಮೂಲಕ ದೇವರೇ ಯಾಕೆ ಉಂಟು ಮಾಡಿಸಿರಬಾರ್ದು? ಅಯ್ಯಪ್ಪ ಸ್ವಾಮಿಗೆ ಬೇಕಾಗಿರುವ ಬದಲಾವಣೆ ಇದು ಇರಬಹುದಲ್ವಾ? ನೀವ್ ಹೆಂಗ್ ಅದನ್ನ ವಿರೋಧ ಅಥವಾ ಪರ ಅಂತ ಹೆಂಗ್ ನಿರ್ಧಾರ ಮಾಡ್ತಾ ಇದ್ದೀರಿ? ಅಲ್ಲ, ಇವಾಗ ನಾವಂದ್ರೆ ಹೋಗಿದ್ದಕ್ಕೆ ನೀವು ಖುಷಿ ವ್ಯಕ್ತಪಡಿಸ್ತೀರಾ ಅನ್ನೋ ಒಂದು ನಿಲುವಿನಲ್ಲಿ ಹೇಳಿದ್ದು. ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಖುಷಿ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೋಗಿದ್ದಕ್ಕೆ. ಹೌದು ಹೌದು. ಅಂದ್ರೆ ನೋಡಿ, ಅವರಿಗೆ ಹೋಗುವ ಆಸಕ್ತಿ ಇದೆ, ಹೋಗುವ ಭಕ್ತಿ ಇದೆ, ದೇವರಿಗೆ ಅವ್ರನ್ನ ಕರೆಸ್ಕೊಳ್ಳುವ ಒಂದು ಶಕ್ತಿ ಇದೆ. ಹೌದಲ್ಲ? ಕನಕದಾಸರನ್ನು ಕೃಷ್ಣನ ನೋಡಕ್ ಬಿಡದೆ ಇದ್ದಾಗ ಕೃಷ್ಣ ಕಿಂಡಿಯಲ್ಲಿ ಕಾಣಿಸ್ಕೊಳ್ತಾನೆ. ಅಯ್ಯಪ್ಪ ಸ್ವಾಮಿ ಕರೆಸ್ಕೊಂಡಿದ್ದಾರೆ ಅಂತ ಅವ್ರಿಗೆ ಅವಶ್ಯಕತೆ ಇದ್ರೆ ಅದನ್ನು ಭವ್ಯ ಗೌಡ ಅವರು ಇದಕ್ಕೆ ಏನ್ ಹೇಳ್ತಾರೆ ಕೇಳಿ. ಮೇಡಮ್ ನೋಡಿ, ಪ್ರೀತಿ ನಾಗರಾಜ್ ಅವರ ಮಾತು, ದೇವರೇ ಇಚ್ಛೆ ಪಟ್ಟು ಮಹಿಳೆಯರನ್ನ ಯಾಕೆ ಕರೆಸ್ಕೊಂಡಿರಬಾರ್ದು? ದೇವರ ನೀನೊಲಿದರೆ ಕೊರಡು ಕೊನರುವುದಯ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾರೆ.
ತೇನ ಬಿನ ತೃಣಮಪಿ ನಚಲತಿ ಅಂತ ಹೇಳ್ತಾರೆ. ನಿನ್ನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡಲ್ಲ ಅಂತ ಇವತ್ತು ನಡೆದಿರುವಂತಹ ಘಟನೆ ಅದು ದೇವರೇ ಕರೆಸ್ಕೊಂಡಿರ್ತಕ್ಕಂಥದ್ದು ಅಂತ ಯಾಕೆ ಅನ್ಕೋಬಾರ್ದು ಅಂತ. ಅಲ್ಲ ಇವ್ರೆ, ನಾವು ಒಬ್ರು ಭಕ್ತರನ್ನು ನೋಡಿದಾಗ ಹೇಗೆ ಗೊತ್ತಾಗತ್ತೆ, ಯಾರನ್ನಾದ್ರೂ ಭಕ್ತರನ್ನು ನೋಡಿದಾಗ ಭಕ್ತರು ಹೇಗಿರ್ತಾರೆ, ಭಕ್ತರ ಭಾವನೆ ಹೇಗಿರ್ತಾರೆ, ಅಲ್ಲಿ ಹೋದವರು ಹೇಗಿದ್ರು ಅಂದ್ರೆ ನಿಜವಾಗ್ಲೂ ನಮ್ಗೆ ಅವರನ್ನು ನೋಡಿದ್ರೆ ಭಕ್ತರ ತರ ಅಲ್ಲ. ಅಂದ್ರೆ ನಾನೇನೋ ಸಾಧಿಸಿದೆ, ಅವ್ರು ಹೋಗುವ ರೀತಿ ಈಗ ಯಾರೋ ಏನಾದ್ರೂ ಕದಿಲಿಕ್ಕೆ ಹೋಗ್ತಾರಲ್ಲ ಓಡೋಡಿ ಸ್ವಲ್ಪ ಆಸುರದಲ್ಲಿ, ಆ ತರ ಇತ್ತು. ಅವರು ಮುಸ್ಕ ಹಾಕೊಂಡು ಕಾಣದೇ ಇರುವ ಹಾಗೆ ಭಕ್ತರು ಹೇಗೆ ಹೋಗ್ತಾರೆ, ವ್ರತ ಮಾಡ್ತಾರೆ, ಅವರ ಮುಖದಲ್ಲಿ ಒಂದು ಭಾವ ಇರತ್ತೆ. ಅಂತಹ ಯಾವುದೇ ಭಾವ ಇರ್ಬೋದು, ಭಕ್ತಿ ಇರ್ಬೋದು, ಕಾಣೋದಿಲ್ಲ. ಮತ್ತೆ ನಿಜವಾದ ಭಕ್ತರು ಆದ್ರೆ ನಾವ್ ಹೇಳಿದ್ವಿ ಕನಕದಾಸರಿಗೆ, ಈಗ ಉದಾಹರಣೆ ಕೊಟ್ಟು ಒಳ್ಳೆ ಉದಾಹರಣೆ ಇದೆ. ಕೃಷ್ಣ ಅಲ್ಲಿ ತಿರುಗಿ ನೋಡಿದ, ಖಂಡಿತ ಭಕ್ತಿ ಇದ್ರೆ ಭಗವಂತ ನಮ್ಗೆ ದರ್ಶನ ಕೊಟ್ಟೇ ಕೊಡ್ತಾನೆ. ಭಾವ ಮತ್ತೆ ಭಕ್ತಿಗೆ ತುಂಬಾ ಅಮೂಲ್ಯವಾದ ಇದಿದೆ. ಅಲ್ಲೇ ಕೂಡ ಅವರು ಮಾಡಿದ್ರೆ ಅದೇ ಅದೇ ಏನು ಕೇರಳದಲ್ಲಿ 4 ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, 3ಕ್ಕೆ ಮುಕ್ತ ಅವಕಾಶ ಇದೆ, ಅಲ್ಲಿ ಹೋಗ್ಬಹುದು. ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ದೇವಸ್ಥಾನದಲ್ಲಿ ಹೋಗುವ ಅವರಿಗೆ ಮುಕ್ತ ಅವಕಾಶ ಇದೆ. ನಿಜವಾದ ಭಕ್ತರು ಅಲ್ಲಿ ಹೋಗಿ ದರ್ಶನ ಪಡೆದು ಬರ್ತಾರಲ್ಲ, ಅಲ್ಲಿ ಹೋಗ್ಬೋದಲ್ಲ. ಇವರಿಗೆ ಯಾಕೆ ಈ ಕೆಟ್ಟ ಹಠ, ಶಬರಿಮಲೆಗೆ ಹೋಗ್ಬೇಕು, ಅಲ್ಲಿ ನಾವು ಎಂಟ್ರಿ ಕೊಡ್ಬೇಕು ಅಂತ ಹೇಳಿ. ಮತ್ತೆ ಒಂದ್ ದಿವಸದ ಹಿಂದೆ ಹೋರಾಟ ಮಾಡಿದ್ದು ಎಂತಹ ಮಹಿಳೆಯರು ನಾವು ಹೋಗ್ಬೇಕು ಅಂತ ಹೇಳಿ. ಮೊದ್ಲು ನಮ್ಮ ಏನು ಭಕ್ತಾದಿಗಳು ಹೇಳಿದ್ರು, ಮೇಣದ ದೀಪವನ್ನು ಹಚ್ಚಿ ನಾವು ಹೇಳಿದ್ವಿ ರೆಡಿ ಟು ವೇಟ್, ನಾವು ಕಾಯ್ಲಿಕ್ಕೆ ರೆಡಿ ಇದ್ದೇವೆ, ಗೋಡೆಯನ್ನು ನಿರ್ಮಾಣ ಮಾಡಿ ಹೇಳಿದ್ವಿ. ಅದೇ ರೀತಿಯಲ್ಲಿ ಇನ್ನೊಂದು ಪಂಥದವರು ಮುಸ್ಲಿಂ ಮಹಿಳೆಯರು ನಾವು ಹೋಗ್ಬೇಕು ಅಂತ ಕೇಳಿದ್ರು. ಆ ಮುಸ್ಲಿಂ ಮಹಿಳೆಯರಿಗೆ ಪಾಪ ಅವರಿಗೆ ಇನ್ನೂ ಗೊತ್ತಿಲ್ಲ ಅವರ ಮಸೀದಿಗೆ ಅವರಿಗೆ ಯಾವ ತರ ಧರ್ಮದಲ್ಲಿ ನೋಡ್ತಾರೆ, ಇನ್ನೂ ಕೂಡ ಅವರು ಮಸೀದಿಗೆ ಹೋಗುವ ಅವಕಾಶ ಇರ್ಲಿ. ಫಸ್ಟ್ ಅವರು ಮಸೀದಿಗೆ ಹೋಗುವ ಅವಕಾಶವನ್ನು ಕೇಳಿ ಅಲ್ಲಿ ಬರ್ಲಿ, ಆಮೇಲೆ ನಮ್ಮ ದೇವಸ್ಥಾನ ಹೋಗುವ ಇದನ್ನ ನೋಡ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿ ನಾಗರಾಜ್ ಅವರ ಕೇಳಿಸ್ಕೊಂಡ್ರಿ ನೀವು, ಅವ್ರು ಹೇಳಿದ್ರು ಮಸೀದಿಗಳಿಗೆ ಹೋಗುವಂತ ಅವಕಾಶದ ಬಗ್ಗೆ ಯಾರು ಕೂಡ ಮಾತನಾಡೋದಿಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ಯಾಕೆ ಯಾರು ಕೂಡ ಧ್ವನಿ ಎತ್ತೋದಿಲ್ಲ ಅಂತ ಹೇಳಿ? ಇಲ್ಲ, ಎಲ್ಲರೂ ಎತ್ತುತ್ತಾ ಇದ್ದಾರೆ. ಇದನ್ನ ನೀವು ಗಮನಿಸಬೇಕು ಮಾಧ್ಯಮದವರು. ಯಾಕೆಂದ್ರೆ ಹಿಂದೂ ಧರ್ಮ, ಸನಾತನ ಧರ್ಮ ಅತ್ಯಂತ ಪ್ರಗತಿಪರ ಧರ್ಮ. ಈ ಧರ್ಮಕ್ಕೆ ವೇದಗಳೇ ಹೇಳುವಂತೆ ಜ್ಞಾನ ಎಲ್ಲಿಂದ ಬೇಕಾದ್ರೂ ಹರಿದು ಬರಬಹುದು ಅಂತ ಅನ್ನುವ ಒಂದು ತೆರೆದ ಮನೆಯ ಪಾಲಿಸಿಯನ್ನು ಇಟ್ಟುಕೊಂಡಂತ ಧರ್ಮ ಇದು. ಈ ಧರ್ಮ ಬೆಳೆದಿರುವುದು, ಇವತ್ತಿಗೂ ಪ್ರಸ್ತುತ ಆಗಿರುವುದು ಇದೇ ಕಾರಣಕ್ಕೇನೆ. ಸಾಕಷ್ಟು ಸಾಮಾಜಿಕ ಬದಲಾವಣೆಗಳು, ಸಾಮಾಜಿಕ ಪಲ್ಲಟಗಳು ಆಗಿಯೂ ಕೂಡ ಧರ್ಮ ಜೀರ್ಣ ಆಗದೇನೆ ಒಂದು ಭದ್ರ ಬುನಾದಿಯನ್ನು ಇವತ್ತಿಗೂ ಕೊಡ್ತಾ ಇದೆ. ಮುಸ್ಲಿಂ ಮಹಿಳೆಯರು ಮಸೀದಿಗೆ ಹೋಗುವ ಅವಕಾಶ ಇಲ್ಲ, ಅದಕ್ಕಾಗಿ ನಮ್ಮ ದೇವ್ರ ಹತ್ರ ಬಂದು ಹೋಗ್ತೀವಿ ಅಂತ ಹೇಳಿದ್ರೆ ಅದು ನಿಮ್ಮ ದೇವರಿಗೆ ಸಲ್ಲಿಸಿದ ಗೌರವ ಅಲ್ವಾ? ಎರಡನೇದು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ನೋಡಿ, ಭಕ್ತಿ ಅನ್ನೋದು ಒಂದು ಇಲ್ಲ ಕೇಳಿ ಒಂದ್ ನಿಮಿಷ ನಾನು ಮುಗಿಸ್ತೇನೆ, ನೀವು ಆಮೇಲೆ ಹೇಳಿ. ನಾನ್ ಚರ್ಚೆಗೆ ಅಂತಲೇ ಬಂದಿದ್ದೇನೆ, ಹೇಳ್ತೀನಿ ನಾನು.